ದೇಹತ್ರಯ ವಿಲಕ್ಷಣಂ ಚಿತ್ ಸೂರ್ಯವತ್ ಪ್ರಕಾಶತೆ ವಂದೇ ಅಭಿನವಗುರುಂ ತತ್ವಮಸ್ಯಾದ್ಯುಪದೇಶೇನ ಮಮಾತ್ಮ ಕಲ್ಯಾಣಕೃತಂ ಮಮ ದೇಹಸ್ಯ ಮುಖ್ಯ ಪ್ರಾಣಂ ವಂದೇ ಅಭಿನವ ಶಿವಪುತ್ರಂ ಶಿವಾದಿತ್ರಯ ಮೂರ್ತಿರವತಾರಕಂ ಆರೂಢಃ ಶ್ರೀ ಸಿದ್ಧಶ್ಚ ಷಣ್ಮುಖಶ್ಚ ರಾಮನಾಮ ಕ್ರಿಯೇರ್ಭೂತ್ವಾ ತ್ರಯೋರೇಕಂ ಮೂರ್ತಿ ಗುರುಃ ಗುರುನಾಥಾರೂಢ ಶಿವಪುತ್ರ ಯತೀಶ್ವರೌ ತತ್ಶಿಷ್ಯಂ ಶಾಂತಿ ಸಾಗರಂ ನಿಜಗುಣಕೃತಿ ಭಾಷ್ಯಕೃತಂ ವಿದೇಹ ಮುಕ್ತ ಸ್ವರೂಪಂ ವಂದೇ ಚಿಕ್ಕರಾಮಾರೂಢಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಅಹಂ ಗುರುಮಾಶ್ರಯೇ. ಕಾರ್ಯಕ್ರಮದ ಆರಂಭದಲ್ಲಿ ಎನ್ನಾರಾಧ್ಯ ದೈವ ಸದ್ಗುರುದೇವನ ಚರಣಾಂಬುಜ ಪರಾಗರ ಸರೋಲಂಬನಾಗಿ ಅವರಿವರೆನ್ನದೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಾತಿ ಮತ ಕುಲ ಗೋತ್ರ ಪಂಥವನ್ನೆಣಿಸದೆ ಮಾನವ ಕುಲದ ಉದ್ಧಾರಕ್ಕಾಗಿ ಅವತರಿಸಿದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ರಾಮಾರೂಢ ಮಹಾಸ್ವಾಮಿಗಳನ್ನೇ ಮಧ್ಯವರ್ತಿಯಾಗಿ ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಿಗಳಿಂದ ನಮಸ್ಕರಿಸಿ ಇಂದಿನ ಅದಾರ ದಿನಾಚರಣೆಯಿಂದ ಜನ್ಮ ದಿನೋತ್ಸವದಿಂದ ಇಡೀ ನಮ್ಮ ದೇಶವೇ ಸಂತೋಷದಲ್ಲಿ ನೆಲೆದಾಡುತ್ತಿದೆಯೋ ಅಂತ ಮಹಾವಿಭೂತಿ ಪುರುಷನಾದಂತ ಇಂದಿನ ದಿವಸ ಜನ್ಮವೆತ್ತಿದ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಿಗೆ ಪಡಮಟ್ಟು ಬಸವಾದಿ ಶರಣರನ್ನು ಹೃದಯಾರಿ ಸ್ಮರಿಸಿಕೊಂಡು ಶ್ರಾವಣ ನಿಮಿತ್ತ ಹಮ್ಮಿಕೊಂಡ ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಸುಕ್ಷೇತ್ರ ಚೆಪ್ಪಿ ಗ್ರಾಮದ ಅಕ್ಕಪಕ್ಕದ ದೂರದ ಊರುಗಳಿಂದ ಆಗಮಿಸಿರುವ ಸಮಸ್ತ ಶರಣರೇ ಶರಣೆಯರೇ ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಸ್ವಸ್ವರೂಪಿಗಳೇ ಇಂದಿನ ಈ ಚಿಂತನದಲ್ಲಿ ಭಾಗಿಗಳಾಗೋಣ. ಶ್ರಾವಣ ಮಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ ಅಂತ ನಾನು ಹೇಳಿದೆ. ಇಂದು ಅದ್ಭುತವಾದಂತ ಜಗತ್ತಿನ ಜೀವಿಗಳ ಕಷ್ಟವನ್ನೇ ನಷ್ಟ ಮಾಡಿದಂತ ಮಹಾವಿಭೂತಿ ಪುರುಷ ಶ್ರೀಕೃಷ್ಣ ಪರಮಾತ್ಮನ ಜನ್ಮವೆತ್ತಿದಂತ ಕೃಷ್ಣ ಜನ್ಮಾಷ್ಟಮಿ ಇವತ್ತು. ಸಮುದ್ರ ಮಥನ ಕಾಲ ಇದುವೇ. 14 ರತ್ನಗಳು ಸಮುದ್ರ ಪಾಲಾದಾಗ ಸಮುದ್ರವನ್ನು ಮಥನ ಮಾಡಿದಂತ ಸಂದರ್ಭವೂ ಇದೆ. ಶ್ರಾವಣ ಮಾಸ, ವರಲಕ್ಷ್ಮಿ ಮಹಾಪೂಜಾ, ಬಲಿಚಕ್ರವರ್ತಿಯ ಮಹಾಗರ್ಭವನ್ನು ಮುರಿದು ಆತನನ್ನು ಪಾತಾಳಕ್ಕೆ ತುಳಿದ ದಿವಸವೂ ಈ ಶ್ರಾವಣ ಮಾಸದಲ್ಲಿಯೇ. ಅನೇಕ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ಈ ಶ್ರಾವಣ ಮಾಸದಲ್ಲಿ ಆಚರಿಸ್ತಾ ಬರ್ತಾ ಇದ್ದಾರೆ. ಇಂದು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮವೆತ್ತುವಂತ ಪ್ರಸಂಗ ಯಾಕೆ ಬಂತು? ಅವತಾರ ಮಾಡತಕ್ಕಂತ ಪ್ರಸಂಗ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾಕೆ ಬಂತು? ಅದು ಯಾರ ಅವತಾರ ಅಂತ ಕೇಳಿದರೆ, ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನು ತನ್ನ ಕುಕ್ಷಿಯಲ್ಲಿಟ್ಟುಕೊಂಡು ಪರಿಪಾಲನೆ ಮಾಡತಕ್ಕಂತ ವೈಕುಂಠ ವಾಸಿ ವಿಷ್ಣುವಿನ ಅಪರ ಅವತಾರಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಜನ್ಮಕ್ಕೂ ಒಂದು ಅರ್ಥ ಇರಬೇಕು, ಮರಣಕ್ಕೂ ಒಂದು ಅರ್ಥ ಇರಬೇಕು. ಅರ್ಥವಿಲ್ಲದ ಜನ್ಮ, ಅರ್ಥವಿಲ್ಲದ ಮರಣ ವ್ಯರ್ಥ. ನಿಮಗೆಲ್ಲರಿಗೂ ಕೇಳಿದ್ರೆ ಯಾಕೆ ಹುಟ್ಟಿರಿ ಅಂತಂದ್ರೆ ಹೇಳಿ ಉತ್ತರವೇ ಇಲ್ಲ ನಿಮ್ಮ ಹತ್ತಿರ. ಹುಟ್ಟುವುದಕ್ಕೂ ಕಾರಣ ಬೇಕು, ಸಾಯುವುದಕ್ಕೂ ಕಾರಣ ಬೇಕು. ವಿನಾಕಾರಣವಾಗಿ ಹುಟ್ಟಿ ವಿನಾಕಾರಣವಾಗಿ ಸತ್ರ ಯಾಕೆ ಮನುಷ್ಯ ಜನ್ಮನಿಗೆ? ಇನ್ನುಳಿದಂತ ಪಶು ಪಕ್ಷಿಗಳದಾವಲ್ಲ, ಆಹಾರ ನಿದ್ರಾ ಭಯವೈತು ನಂಚ ಸಾಮಾನ್ಯ ಮೇತತ್ ಪಶುವಿಹಿ ನರಾಣ. ಲಕ್ಷ್ಯ ವಹಿಸ್ಬೇಕು ನೀವು.
ಮಾನವ ಜನ್ಮಕ್ಕೇನೆ ಯಾಕೆ ಜನನಕ್ಕೂ ಮರಣಕ್ಕೂ ಅರ್ಥ ಬೇಕು ಅಂತ ಶಾಸ್ತ್ರ ಹೇಳ್ತದೆ, ಇನ್ನುಳಿದ ಪ್ರಾಣಿಗಳಿಗೆ ಯಾಕೆ ಹೇಳಿಲ್ಲ? ವ್ಯವಹಾರ ಒಂದೇ ಇದೆ. ನಿನಗ್ಯಾಕೆ ದೊಡ್ಡವ ಅನ್ಬೇಕು? ನಿನ್ನ ಜನ್ಮಕ್ಕೆ ಯಾಕೆ ಮಹತ್ವ ಕೊಡಬೇಕು? ಮನುಷ್ಯನ ಮರಣಕ್ಕೆ ಯಾಕೆ ಮಹತ್ವ ಕೊಡಬೇಕು? ಲಕ್ಷ್ಯ ವಹಿಸ್ರಿ, ಇವತ್ತು ನೀವು ಹೋಗುವಾಗ ರೋಡಿನಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ನಾಯಿ ಬೀಳ್ತದ, ಒಂದು ಕಪ್ಪಿ ಬೀಳ್ತದ, ಒಂದು ಹಾವು ಬೀಳ್ತದ, ಯಾವುದೋ ಒಂದು ಪ್ರಾಣಿ ಬೀಳ್ತದ, ಯಾರು ನೋಡಂಗಿಲ್ಲ. ಡೋಂಟ್ ಕೇರ್. ಬಾಯ್. ಯಾಕೆ ನೋಡಿದ್ರಿ ರೋಡ್ ಮೇಲೆ ನಾಯಿ ಸತ್ತು ಬೀಳ್ತದೆ, ಕತ್ತಿ ಸತ್ತು ಬೀಳ್ತದೆ, ಇನ್ನುಳಿದಂತ ಪ್ರಾಣಿಗಳು ಸತ್ತು ಬೀಳ್ತಾವ, ಯಾರು ಕೇರ್ ಮಾಡೋದಿಲ್ಲ, ಹೋಳಾಗಿ ಹೋಗ್ತಾರ. ಅಲ್ಲೇ ಒಂದು ಮನುಷ್ಯನ ದೇಹ ಬಿದ್ದಿತ್ತು ಅಂತಂದ್ರೆ ಎನ್ಕ್ವೈರಿ ನಡೀತದ, ಇನ್ವೆಸ್ಟಿಗೇಷನ್ ನಡೀತದ, ತಪಾಸಣೆ ನಡೀತದ. ಯಾಕೆ ಸತ್ತ ಗೊತ್ತದ ನಿಮಗೆ? ಯಾಕೆ ಸತ್ತ, ಹ್ಯಾಂಗ ಸತ್ತ, ಯಾರಿಗೆ ಕೇಳಿದ ದೇಸಾಯಿ? ನಾಯಿಗಿ, ಎಮ್ಮಿಗಿ, ಎತ್ತಿಗಿ, ಕತ್ತಿಗಿ ಯಾಕೆ ಸತ್ತ, ಹ್ಯಾಂಗ ಸತ್ತ ತಾವು ಕೇಳ್ಯಾರೇನು? ಹೇಳ್ಯಾರ? ನೀವು ಸಾಯಿರಿ, ನೀವು ಸತ್ತು ತೋರ್ಸ ಅಂದ್ರೇನು? ಇಂಥ ಬಂದಿನಿ. ನೀವು ಸಾಯಿರಿ, ಅಕಾಲ ಮೃತ್ಯುವಿಗೆ ತುತ್ತಾಗ್ರಿ, ನೀವು ಆಕ್ಸಿಡೆಂಟಿಗೆ ಕಾರಣರಾಗ್ರಿ, ಏಜೆಂಟ್ ಆಗಿ ರೋಗ ಆಗಿ ನಿಮ್ಮ ಮನೆಯೊಳಗೆ ಸತ್ರನೋ ಅಬ್ಜೆಕ್ಷನ್ ಏನಿಲ್ಲ. ಅಕಾಲ ಮೃತ್ಯುವಿಗೆ ತುತ್ತಾದ, ಅದಕ್ಕೆ ಯುಡಿ ಅಂತಾರ, ಅನ್ಯಾಚುರಲ್ ಡೆತ್. ಏನಂತಾರ ಅದಕ್ಕೆ? ಅನ್ಯಾಚುರಲ್. ನ್ಯಾಚುರಲ್ ಡೆತ್ ಬೇರೆ, ಸ್ವಾಭಾವಿಕ ಸಾವು ಬೇರೆ, ಅನ್ಯಾಚುರಲ್ ಡೆತ್ ಬೇರೆ. ಅಸ್ವಾಭಾವಿಕವಾದಂತಹ ಸಾವು. ಅಸ್ವಾಭಾವಿಕವಾದ ಸಾವು ಮನುಷ್ಯನಿಗೆ ಬಂತು ಅಂದ್ರೆ ಎನ್ಕ್ವೈರಿ ನಡೀತದ, ತಪಾಸಣೆ ನಡೀತದ, ಪರೀಕ್ಷೆ ನಡೀತದ. ಯಾಕೆ ಸತ್ತ, ಏನಾಗಿ ಸತ್ತ. ಹಾಗೆಯೇ ಜನ್ಮಕ್ಕೂ ಕಾರಣದ, ಮರಣಕ್ಕೂ ಕಾರಣದ ಕೇವಲ ಮನುಷ್ಯ ಪ್ರಾಣಿಗೆ. ನೀವು ಯಾಕೆ ಹುಟ್ಟಿರ ಅಂತ ಕೇಳಿದ್ರೆ ಏನ್ ಹೇಳ್ತೇನೆ? ನಾ ಮೊನ್ನೆ ಒಂದು ಹುಡುಗ ಕೇಳಿದೆ, ನೀ ಯಾಕೆ ಹುಟ್ಟಿ ಅಂದೆ. ನನಗೇನು ಕೇಳ್ತಿ ಅಂದ ಅವ. ಮತ್ತೆ ಯಾರಿಗೆ ಕೇಳಿ ಅಂದೆ, ನಾನು ಯಾರು ಹೇಳ್ದಾರ ಅವ್ರಿಗೆ ಕೇಳಂತ. ಇಷ್ಟೇ ಅಲ್ಲಿ ಮುಖ್ಯ. ಸ್ಕೂಲ್ನಾಗ ಪ್ರಶ್ನೆ ಕೇಳಿದ್ರು, ನೀ ಅಂದ್ ಹುಟ್ಟಿ ಅಂದಾಗ ಅವ ನಾ ಸೋಮವಾರ ಹುಟ್ಟೀನಿ ಸರ್ ಅಂದ, ಮಂಗಳವಾರ ಹುಟ್ಟೀನಿ ಸರ್, ಬುಧವಾರ ಗುರುವಾರ ಹುಟ್ಟೀನಿ ಸರ್, ಶನಿವಾರ ಹುಟ್ಟೀನಿ ಸರ್ ಅಂದ್ರು. ಓಕೆ ಎಸ್ ಅಂತಿದ್ದ ಟೀಚರ್. ಒಂದ್ ಹುಡುಗ ಮತ್ತೊಬ್ಬ ಅಂದ, ನೀ ಯಾವಾಗ ಹುಟ್ಟಿಯಪ್ಪ? ನಾ ರವಿವಾರ ಹುಟ್ಟೀನ್ರಿ ಅಂತ. ಅವ ತಿಮ್ಮ ಮಗದಾಗಿದ್ದ, ಸರ್ ಇವ ಸುಳ್ಳು ಹೇಳ್ತಾನ್ರಿ ಅಂದ. ಸರ್ ಟೀಚರ್ ಗಾಬರಾಗಂದ್ರು, ಅವ್ರ ಮೆಸ್ಟ್ರು ಅಲ್ಲೋ, ನೀನು ಅವನು ಸೇಮ್ ಏಜ್ನೇ ಅವರದಿ, ಅವ ಸುಳ್ಳು ಹೇಳ್ತಾನ ಅನ್ನಕ್ ಮಗನ ನೀ ಅವನಕಿನ್ನ ಮೊದಲು ಹುಟ್ಟಿ ಏನ? ಅವ ಸುಳ್ಳು ಹೇಳೋದು ನಿನಗೇನು ಗೊತ್ತಾ? ನನಗ್ಯಾಕೆ ಗೊತ್ತಿಲ್ರಿ ಅಂದವ. ನಿನಗೇನು ಗೊತ್ತದ ಅಂದವ. ನನಗಲ್ಲ, ಇಡೀ ಜಗತ್ತಿಗೆ ಗೊತ್ತದ ಅಂದವ. ರವಿವಾರ ಅವ ಹುಟ್ಟಿಲ್ಲ ಅವನು. ಮಾಸ್ತರ್ಗೆ ಹಾಕದ ಜಗತ್ತಿಗೆ ಗೊತ್ತದ ರವಿವಾರ ಹುಟ್ಟಿದ್ದು. ಹ್ಯಾಂಗ ಅಂತ ಹ್ಯಾಂಗಂದ್ರೆ ತಿಳಿದ್ರೆ ಅನ್ಸರ್ ಅವತ್ತ ಗೌರ್ಮೆಂಟ್ ಸೂಟಿ ಅದ, ಹಾಲಿಡೇ ಹಂಗೆ ಹುಡ್ತಾನಂತ. ರವಿವಾರ ಅಂದ್ರೆ ಸಾಲ ಅಂತ ತಿಳ್ಕೊಂಡಂತೇಮ. ರವಿವಾರ ಸೂಟಿ. ಯಾಕೆ ಹುಟ್ಟೀರಿ ಅಂತ ಕೇಳಿದ್ರೆ ಏನಿದೆ ನಮ್ಮ ಹತ್ರ ಉತ್ತರ? ಮರಣ ಮಂಗಲ ಆಗ್ಬೇಕು, ಜನನ ಮಂಗಲ ಆಗ್ಬೇಕು, ಸುಮ್ಮನೆ ಹುಟ್ಟೋದಲ್ಲ. ಯಾಕೆ ಹುಟ್ಟಿದಿ? ಸಾಯಕ. ಯಾಕೆ ಸತ್ತಿ? ಹುಟ್ಟಾಕ. ಇಷ್ಟೇ ಅಲ್ಲ ನಿಮ್ಗೆ. ಸತ್ಯಾಕ ಹುಟ್ಲಿಕ್ಕೆ, ಹುಟ್ಟಿದ್ಯಾಕ ಸಾಯ್ಲಿಕ್ಕೆ. ಅದನ್ನೇ ಜಗದ್ಗುರು ಶಂಕರ ಭಗವತ್ಪಾದರು ಕ್ರಿಮಿ ಕೀಟಗಳ ಜಂಪಿನ ಹಾಗೆ ನೀನು ಸತ್ತು ಹುಟ್ಟುವುದಕ್ಕಾಗಿ ಮರ್ತ್ಯ ಲೋಕಕ್ಕೆ ಬಂದವನಲ್ಲೋ, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಧರೆಗಿಳಿದು ಬಂದಂತಹ ಪರಮಾತ್ಮನ ಒಂದು ಔಷಧವೆಂದು ಇನ್ನುಳಿದ ಪ್ರಾಣಿಗಳಿಗೆ ಸಾಧ್ಯವಿಲ್ಲ. ಅದಕ್ಕೆ ಕೇಳಿದ್ರು, ಮಹಾತ್ಮ ಗಾಂಧೀಜಿಯವರಿಗೆ ಕೇಳಿದ್ರನ್ನು, why are you born? ಏನ್ರಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಯಾಕೆ ಹುಟ್ಟ್ಯಾನ ಅನ್ನೋ ಸಂಬಂಧ ನಿಮಗೆ ಹೇಳಕತ್ತೇನ. ನಾವ್ ಯಾಕೆ ಹುಟ್ಟೀವಿ, ಲೋಕ ಯಾಕೆ ಹುಟ್ಟ್ಯಾದ, ಕೃಷ್ಣ ಯಾಕೆ ಹುಟ್ಟ್ಯಾನ. ನಮ್ಮ ಹುಟ್ಟಿಗೆ ಬೆಲೆ ಇಲ್ಲ, ಅರ್ಥ ಇಲ್ಲ. ಸುಮ್ಮನೆ ಹುಡ್ತೀವಿ, ಸುಮ್ಮನೆ ಸಾಯ್ತೀವಿ, ಉಪಯೋಗ ಇಲ್ಲ. ಎಂದು ಹುಟ್ಟ್ಯಾನ ಶ್ರೀಕೃಷ್ಣ ಪರಮಾತ್ಮ.
8,70,000 ವರ್ಷಗಳಾದವು ಅವ ಹುಟ್ಟಿ. ಎಷ್ಟು? 8,70,000 ವರ್ಷಗಳು ಕಳೆದು ಹೋಗ್ಯಾವ ಶ್ರೀಕೃಷ್ಣ ಜನ್ಮಾಗಿ. ಇಲ್ಲಿವರೆಗೂ ಎಲ್ಲರ ಮನಪಟಲದ ಮೇಲೆ ಸ್ಮೃತಿಯಲ್ಲಿ ಅಪ್ಸಳಿಯದೆ ಉಚ್ಚಳಿಬೇಕಾದ್ರ, ಅವರು ನಿಚ್ಚಳವಾಗಿ ಉಳಿಬೇಕಾದ್ರ ನಿಮ್ಮ ಮನೆಗೆ ಯಾರು ನೆನಪಿಟ್ಟಿರಿ ಹೇಳ್ರಿ ನೋಡೋಣ. ಕಾಕ, ನಿಮ್ಮ ಹಿರಿಯರು ಎಷ್ಟು ಮಂದಿ ನೆನಪಿಟ್ಟಿರಿ? ನೀವೇ ಮಾತಾಡ್ತೀರಿ ಸಪ್ತ 3 ದಿನದ ಕಿಟ್ಸ್ ಮುಗಿತು. ನಿಮ್ಮ ಕಡೆ ವಿಶ್ವಾಯತ್ತು ತೋರಿಸ್ತಾರೇನು? ತೋರಿಸ್ತಾರೆ. ವಿಶ್ವಾಯ ತೋರಿಸೋದಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಅರ್ಥನೇ ಇಲ್ಲ ನಿಮಗೆ. ವಿಶ್ವಭಾಯ ತೋರಿಸೋದಂದ್ರೆ ಏನ್ ಗೊತ್ತೈತೆ ನಿಮಗೆ? ಮನಿಗೆ ಅದೊಂದು ವಿಷದ ಗುಂಡಿಗಿದ್ದಂಗ, ವಿಷದ ಕಾಂಟಕ್ಕಿದ್ದಂಗ, ಚಲೋ ಹೋಯ್ತಂತ ಸಿಹಿ ಊಟ ಮಾಡ್ದಂಗ ಅದನ್ನ ಕಳಿಸಿ, ಅದಕ್ಕೆ ವಿಶ್ವಭಾಯ ತೋರಿಸೋದು. ನೀವು ಅಷ್ಟು ಚಲೋ ಕೆಲಸ ಮಾಡಿರಿ ಅಂತ. ವಿಷಭಾಯ ತೋರಿಸಿದ ಯಾಕೆ 3 ದಿನ ಅಂದ್ರೆ ವಿಷ ಹೊರಬೇಕು ಅಂತ. ವಿಷದ ಪುಂಜಿವು ಇವು, ವಿಷದ ಗಡಿಗೆ, ವಿಷದ ಮಡಿಕೆ ಇವು. ಸುಮ್ಮನೆ ಜನ್ಮವೆತ್ತಿದು. ಮಹಾತ್ಮರಿಗೆ ಕೇಳಿದ್ರು, ಬಾ ಯಾರು ಬಾರ್, ನೀ ಯಾಕೆ ಹುಟ್ಟಿ ಅಂತ. ದ ಲೈಫ್ ಸ್ಟೋರಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ನೋಡ್ರಿ ಏನ್ ಹೇಳಿದ್ರು ಅವರು. ನೀ ಯಾಕೆ ಹುಟ್ಟಿ ಅಂತ ಗಾಂಧೀಜಿ ಕೇಳಿದ್ರು. This is biodata of Mohan Chand Karamchand Gandhi. That is childhood covering in the book. ಏನಂದ್ರು? ಯಾಕೆ ಹುಟ್ಟಿ ಅಂತ ಇಷ್ಟು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಅವರು. ಒಂದು ಪುಸ್ತಕ ಬರೆದು ಕೊಟ್ರು. ದ ಲೈಫ್ ಸ್ಟೋರಿ, ಮೈ ಲೈಫ್ ಸ್ಟೋರಿ ಇಸ್ ದ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್. ನಾ ಯಾಕೆ ಹುಟ್ಟೀನಿ ಅಂದ್ರ, ನನ್ನ ಜೀವನ ಇಲ್ಲಿ ಎದಕ್ಕೆ ಬಂದದ ಅಂತ ಕೇಳಿದ್ರೆ, ಸತ್ಯದ ಸಂಶೋಧನೆ ಮಾಡಲಿಕ್ಕೆ ಕೈಗೊಂಡ ಪ್ರಯೋಗವೇ ನನ್ನ ಜೀವನ ಅಂತ ಹೇಳಿದರು. ಎದಕ್ಕಿರ್ಬೇಕು ನಮ್ಮ ಜೀವನ? ಸತ್ಯದ ಅನ್ವೇಷಣೆಗಾಗಿ. ನಿಮಗೆ ಸಂಸಾರ ಮಾಡಬೇಡಂದಿಲ್ಲ ಶಾಸ್ತ್ರ, ನಿಮಗೆ ಜೀವನ ಸಾಗಿಸಬೇಡಂದಿಲ್ಲ ಶಾಸ್ತ್ರ. ಮದವಿ ಹೆಂಡತಿ ಮಕ್ಕಳನ್ನ ಮಾಡಬೇಡಂದಿಲ್ಲ ಶಾಸ್ತ್ರ. ಲಕ್ಷ್ಯದಲ್ಲಿಟ್ಕೊಳ್ರಿ. ಮೈ ಮರಿಬೇಡ ಅಂತ ಹೇಳಿದ ಶಾಸ್ತ್ರ ಅಷ್ಟೇ. ಏನ್ ಹೇಳಿದ? ಮೈ ಮರಿಬೇಡ. ಇದರಲ್ಲಿ ಮೈ ಮರಿಲಾಗದೇನೆ ಮಹಾನುಭಾವರಿಗೆ ಗೊತ್ತ. 16 ಲಕ್ಷಗಳು ಗತಿಸಿ ಹೋದರೂ ಕೂಡ ಅವರ ಇತಿಹಾಸ ಅಚ್ಚಳಿಯದೆ ಉಳಿದದ. ಕೃಷ್ಣ ಮೈ ಮರೆತಿದ್ದ ಅಂದ್ರೆ ಕೂಸಿದ್ದಾಗೆ ಸತ್ತು ಹೋಗ್ತಿದ್ದ. ಮಾಯೆ ಒಮ್ಮೊಮ್ಮೆ ತೋರುವಳು ಮಿಗಿಲಕ್ಕರೆಯ, ಮೈನಿ ಮರೆ ನೂಕುವಳು ಪ್ರಪಾತಕ್ಕೆ, ಪ್ರೇಮ ಪೂತಿನಿಯವಳು ಎವ ಮಂಕುತಿಮ್ಮ. DVG ಅವರು ಹೇಳ್ತಾ ಇದ್ದಾರೆ. ಮಾಯಾ ಹೆಂಗದ ಅಂತ ಕೇಳಿದ್ರೆ ಸಂಸಾರದಲ್ಲಿ ಮೈ ಮರೆಸಿ ಬಿಡ್ತದಂತ. ನೀ ಎದಕ್ಕೆ ಬಂದಿ ಅನ್ನೋದನ್ನ ತಪ್ಪಿಸಿ ಬಿಡ್ತದಂತ, ದಿಕ್ಕು ತಪ್ಪಿಸಿ ಬಿಡ್ತದ. ನಾವೆಲ್ಲರೂ ಎದಕ್ಕೆ ಬಂದೀವಿ? ಎಲ್ಲರೂ ಹುಡುಕ್ಲಿಕ್ಕೆ ಬಂದೀವಿ. ಏನ್ ಹುಡುಕಕ್ಕೆ ಬಂದೀವಿ? ಕುರಿ ಕೋಳಿ ಅಲ್ಲ, ಕಳೆದ ಎಮ್ಮೆ ಅಂತ ಅಲ್ಲ ನಾವು ಹುಡುಕ್ಲಿಕ್ಕೆ ಬಂದದ್ದು. ಮೈ ಲೈಫ್ ಸ್ಟೋರಿ ಇಸ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ನಾ ಯಾಕೆ ಬಂದಿನಿ ಅಂತ ಕೇಳಿದ್ರೆ, ಸತ್ಯವನ್ನು ಹುಡುಕಾಡಲಿಕ್ಕೆ ಕೈಗೊಂಡ ಪ್ರಯೋಗವೇ ನನ್ನ ಜೀವನ ಅಂತ ತಿಳ್ಕೊಂಡು ಹುಟ್ಟಿ ಬಂದಿನಿ ಅಂತ ಹೇಳಿದರು. ಹಾಗೆ ಮಹಾನುಭಾವರೆಲ್ಲರೂ ತಮ್ಮ ಉದ್ಧಾರದ ಜೊತೆಗೆ ಜಗತ್ತನ್ನು ಉದ್ಧಾರ ಮಾಡುತ್ತಾ ತಮ್ಮ ಜನ್ಮವನ್ನು ಹೇಗೆ ತೆರೆಗೆ ತಂದು ಅದರ ಸಫಲತೆಯನ್ನು ಮಾಡಿಕೊಂಡ್ರು, ಹಾಗೆ ಶ್ರೀಕೃಷ್ಣ ಪರಮಾತ್ಮ ಇವತ್ತಿನ ದಿವಸ ಜನ್ಮವೆತ್ತಿದ ದಿವಸ ಇವತ್ತು. ಸ್ವತಃ ಮಗನೇ ತಂದೆಯನ್ನು ಕಾರಾಗೃಹದಲ್ಲಿಟ್ಟು ಕಂಸ ತನ್ನ ತಂದೆಯನ್ನು ಏನ್ ಮಾಡಿದ? ತಂದೆಯನ್ನೇ ಕಾರಾಗೃಹದಲ್ಲಿಟ್ಟು ಮಾಡಬಾರದಂತಹ ಹೀನ ಕೃತಿಗಳನ್ನು ಮಾಡಿ ತಾನೇ ತನ್ನ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ತಾನೇ ರಾಜನೆಂದು ಸ್ವಘೋಷಿತರಾಗಿ
ಪ್ರಜೆಗಳಿಗೆ ದುಃಖವನ್ನು ಕೊಡುವ ಸಂದರ್ಭದಲ್ಲಿ ಆ ಕಂಸನ ಸಂಹಾರಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಆಯ್ತು ಇವತ್ತಿನ ದಿವಸ. ಅದು ಬಂದದ್ದು ಎದಕ ಅಂತ ಕೇಳಿದ್ರೆ ಸತ್ಯದ ಶೋಧನೆಗಾಗಿ ತನ್ನ ಜೀವನವನ್ನು ತೊಡಗಿಸಿಕೋಬೇಕು ಅಂತ ಗಮನದಲ್ಲಿಟ್ಕೋಬೇಕು ನೀವು. ಅದಕ್ಕೆ ಶಾಸ್ತ್ರ ಹೇಳಿತು, ಪರಿವರ್ತಿನಿ ಸಂಸಾರೇ ಮೃತಕ್ಕೋ ವಾನ ಜಾಯತೆ ಸ ಜಾತೋ ಏನ ಜಾತೇನ ಯಾತಿ ವಂಶ ಸಮೋನ್ನತಿ. ಸಾಯಲಾದವರು ಯಾರು ಹುಟ್ಟಿಲ್ಲ, ಪಡೆದವರು ಒಡನಾಡಿಗಳು, ಬಗೆಗೊಳಿಸುವ ಮಡದಿಯರು, ಒಲವ ನೀವ ತನುಜರು, ವಂದಿನಿಸು ಬಿಡಲರಿದೆನಪ್ಪ ಅಚ್ಚ ಸುಖಿಗಳು, ಕಡು ಜಾಣರುಗಳು. ಅದಕ್ಕೆ ಶಾಸ್ತ್ರ ಕೇಳಬೇಕು. ನಿಮ್ಗೆ ರೋಗ ಬರೋಣ ಅಳೋದು ಸುಮ್ಮನೆ ಆಡ್ತಿರ್ತೀರಿ ನೀವು. 3 ದಿನ ಗೊತ್ತಾಯ್ತು ನಮ್ಗೆ, ಹೇಳಿದ್ನೆಲ್ಲ ಸತ್ರ 3 ದಿನ ಕಿತ್ತ. ಆಮೇಲೆ ನಾವು ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ, ಮಾತಾಡ್ಸಕ್ ಹೋಗಿದ್ದೆ. ಸಣ್ಣ ಹುಡುಗ, 25 ವರ್ಷದ ಹುಡುಗ, ಒಬ್ಬನೇ ಮಗ ಸತ್ಬಿಟ್ಟಿದೆ ಆಕ್ಸಿಡೆಂಟ್ ಆಗಿ. ಅದಕ್ಕೆ ಅಂತಾರ ಅವರು, ಸ್ಮಶಾನೆ ವ್ಯಾಧಿ ಗರ್ಭೆ ಪ್ರಸೂತೆ ಪುರಾಣೆ ಯಾಮತಿರ್ ಭವೇತ್ ಗೋನ ಮುಚ್ಚೇತ್ ಬಂಧನಾಥ. ನೋಡ್ರಿ, ಇವು 4ರಲ್ಲಿ ಮನುಷ್ಯನಿಗೆ ಇದ್ದ ಬುದ್ಧಿ ಕಾಯಂ ಉಳಿತಂದ್ರೆ ನೀವೆಲ್ಲರೂ ಮಹಾತ್ಮರಾಗ್ತೀರಂತ. ಈ ದೇಹವನ್ನು ತೊಟ್ಟ ಬಂದದಕ್ಕೆ ಇದರಿಂದ ಬಿಡುಗಡೆ ಹೊಂದಿ ಪರಮ ಪದವಿಯನ್ನ ಪರಮಾತ್ಮನನ್ನು ಸೇರ್ತೀರಂತ. 4 ಜಾಗದಾಗ ಇದ್ದಷ್ಟು ಬುದ್ಧಿ ನಿಮಗೆ ಕಾಯಂ ಇರ್ಬೇಕು, ಇರುವುದಿಲ್ಲ. ಅದಕ್ಕೆ ಹೇಳಿದ್ನಲ್ಲ, ಮಾಯ ಮುಸುಗಿ ಬಿಡುತ್ತದೆ, ಮರವಿಯನ್ನು ತಂದು ಹಾಕಿಬಿಡುತ್ತದೆ. ಎಲ್ಲಿ? ಪುರಾಣೆ. ಈಗ ನಾ ಹೇಳೋದು ಬಹಳ ಚಂದ ಕೇಳಿಸ್ತದೆ. ನೀವು ಸ್ವಾಮಿ ಹೇಳೋದು ಬರೋಬರಿ. ಎಲ್ಲಿತಾನ? ಜಯಮಂಗಲಮ್ಮ ಅಂತ. ಆಮೇಲೆ ಮುಂದಿನ ಮಾಡಕ್ ಬರ್ತದೇನೆ. ನಾವೇನ್ ಎಲ್ಲಿದ್ರಂತ ಹೇಳಿಕತ್ತೀವಿ ನಾವು. ಎಲ್ಲಿತಾನ? ಜಯಮಂಗಲಂ ಅನ್ನತಾನ. ಒಟ್ಟು ಸತ್ಯ ನಾವು ಹೇಳೋದು ಜಯಮಂಗಲಂ ಅಂದಿವಿ, ಆದ್ರೂ ಕೂಡ ಹಾರು ಹೋಗ್ಬಿಡ್ತಾರೆ. ಅವ್ ಹೊರ ಕುಂತ ನಿಮಗಲ್ಲಿ ಅವ ಸ್ವಾಮಿಯರು ಎತ್ತ ಹೇಳ್ತಾನ, ನೀಯರು ಎತ್ತುತ್ತಾನ ಕುಂದಿರ್ತಿ. ಕುಂದು ಬಿಟ್ಟು ಹೋದ್ರೆ ಹಾಕ ನೋಡಪ್ಪ ಹಳ್ಳಿಗೆ ಅಲ್ಲ. ಅದೇ ಮಾಯದ ಮರವೇ ಮುಸುಕ್ತದಂತ ಎಲ್ಲಿರ್ಬೇಕು ನೋಡ್ರಿ. ಶಾಸ್ತ್ರ ಪುರಾಣ ಕೇಳುವಾಗ ಯಾಮತಿ ಪರಮಾತ್ಮನ ಕಡೆಗೆ ಹೋಗಿರುತ್ತದೆಯೋ 24 hours ಯು ರಿಮೆಂಬರ್ ಟು ದ ಗಾಡ್. 24 ತಾಸಿನೊಳಗೆ 1 ಕ್ಷಣವ ಹಾಳು ಮಾಡದೆ ಕೆಲಸ ಮಾಡಿಲಿ. ನಿನ್ ಕೆಲಸ ಬಿಡಬೇಡ, ನಿನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಇರಿಸು. ಡೋಂಟ್ ವೇಸ್ಟ್ ಆಫ್ ಯುವರ್ ಟೈಮ್. ನಿನ್ನ ಸಮಯವನ್ನ ಹಾಳು ಮಾಡಬೇಡ. ಕೆಲಸದಲ್ಲಿ ತೊಡಗು, ಪರಮಾತ್ಮನಲ್ಲಿ ನಿನ್ನ ಮನಸ್ಸಿಡು. ಹಾಗಿರಂಗಿಲ್ಲ. ಈಗ ಹಂಗೈತ್ ನೋಡಿ ಮನಸ್ಸು. ಏನ್ ತರಬೇಕು ಅನ್ನೋದ, ಕೊಡಬೇಕು ಅನ್ನೋದ, ತಿನ್ಬೇಕು ಅನ್ನೋದ, ಬೆಳಿಬೇಕು ಅನ್ನೋದ, ಜಗಳ, ನೀನ್ ಹೆಣ ಎತ್ಕೊಂಡು ಬಳ್ಕೊಂಡು ಹೋಗ್ಲಿ, ನೀವೇನು ಹಾಕ್ತಿದ್ರಿ, ನಾ ಎಲ್ಲಿ ಹೋಗ್ಲಿ, ನನಗೆ ಈ ಹೋಗಿ ಚಾವುದೇ ಮನ್ಯಾಗ ಅವ್ರಿ ಕಾರಣ. ಈಗ ಈ ಜಾಗದಾಗ ಹೊರಗೊಡುದಿಲ್ಲ ಅಂತಾವು. ಯಾಕಂತ ಕೇಳಿದ್ರ ವೃತ್ತಿ ಒಂದು ಕೆಲಸ ಮಾಡ್ತಿರ್ತದ. ನಿಮ್ಗೆ ಹೇಳ್ತೀನಿ, ಈ ಹುಡುಗರು ಕೊಳ್ಳಿ ಆಟ ಆಡ್ತಿರ್ತಾರ ನೋಡಿರಿ ನೀವು. ಒಂದು ಕೊಳ್ಳಿ ಹಚ್ಚಿ ಹಿಂಗ್ ತಿರುಗಿದ್ರಂದ್ರ ಸ್ವಲ್ಪ ಲಕ್ಷ ಕೊಡ್ರಿ ಮಾತಿನ ಕಡೆ. ಬೆಂಕಿದೊಂದು ಕೊಳ್ಳಿ ಹಿಡಿದು ಹಿಂಗ್ ತಿರುಗಿದ್ರಂದ್ರ ಒಂದೇ ಕೊಳ್ಳಿನೇ ಚಕ್ರಾಕಾರ ಆಗಿರ್ತದ. ಏನ್ ಆಸ್ತಿ ಐತೇನೆ ಬೆಂಕಿ? ತಿರುಗಿ ನೋಡ್ರಿ, ಹೋಗಿ ಹಚ್ಕೊಂಡು ಮನುಷ್ಯ ಹೋಗ್ಬೋದು. ಏನು ಹುಚ್ಚಿಡ್ದ ಮಂದಿಗೆ ಅನ್ಬೇಕು ನೋಡ. ಒಂದೇ ಕೊಳ್ಳಿ ಚಕ್ರಾಕಾರ ಬಿಡುವಿಲ್ಲದೆ ತಿರುಗ್ತಿರ್ತದಲ್ಲ, ಹೌದಾ? ಅದೇ ತರನೇ ಈಗ ಕತ್ತಿ ತಿರುಗೋನ್ ಹತ್ರ ಯಾವ ಮುಖದಿಂದ ಲಿಂಬೆ ಹಣ್ಣು ಹೋಗಿದ್ರು ಚಿತ್ರ ಹೋಗ್ತದ. ಕತ್ತಿ ವರ್ಷಿ ತಿರುಗ್ತಿರ್ತಾರಲ್ಲ, ಒಂದೇ ಕತ್ತಿ ರೌಂಡ್ ತಿರುಗ್ತಿರ್ತದ. ಒಂದಿಷ್ಟು ಜಾಗ ಬಿಡ್ಲಾರ್ದಂಗ ಇದ್ರ ತುಂಬಾ ಆಗಿರ್ತದ ಒಂದೇ ಕತ್ತಿ. ಅಷ್ಟು ಸ್ಪೀಡ್ ತಿರುಗ್ತಿರ್ತಾನ ನಾವು. ಈ ಕಡೆ ಹೋಗಿದ್ರು ಚಿತ್ರ ಆಗ್ತದ, ಈ ಕಡೆ ಹೋಗಿದ್ರು ಲಿಂಬೆ ಹಣ್ಣು ಚಿತ್ರ ಆಗಿ ಹೋಗ್ತದ. ಅಮೂಲ್ಯ ಪಡೆಯುವುದಿಲ್ಲ. ಹಾಗೆ ನಿಮ್ಮ ವೃತ್ತಿ ಪ್ರಪಂಚದಲ್ಲಿ ತೊಡಗಿದ್ರು ಕೂಡ ಪರಮಾತ್ಮನ ಹತ್ತಿರ ತಿರುಗುತ್ತಿತ್ತು ಅಂತಂದ್ರ ಸಾವು ನೋವು ಸುಖ ದುಃಖಗಳ ಈ ಕಲ್ಲು ನಿಮಗೆ ತಾಕುವುದಿಲ್ಲ ಅಂತ ಹೇಳ್ತಾ ಇದೆ ಶಾಸ್ತ್ರ. ಬೇಕಾದಷ್ಟು ತಿರುಗಿಸಿರಿ ನೀವು. ವೃತ್ತಿ ಯಾರಿರಲಿ, ಇಲ್ಲಿ ತಿರುಗಲಿ. ಹೋಗೋದು ನೋಡ್ರಿ ನೀವು.
ಚಲೋ ಕತ್ತಿ ತಿರುಗೋಬೇಕಾ ಮತ್ತ ತಿರುಗೋದ್ರಾಗ ಒಳಗೆ ಚುಚ್ಕೊಳ್ಳೋದಿದ್ರೆ ಏನ್ ಮಾಡೋದು? ಎಲ್ಲರಿಗೂ ಬರೋದಿಲ್ಲ ಅದು. ನಾಳೆ ನೀವು ಶುರು ಮಾಡ್ರಿ ಅಪ್ಪೋ ಸ್ವಾಮಿ ಕತ್ತಿ ತಿರುಗಂದ ಅಂತೇಳಿ ಕುತ್ತಿಗೆ ಕೊಯ್ಕೊಂಡ್ರಿ ಅಂದ್ರೆ ಮಾತ ಪೊಲೀಸರು ನಾನ್ ಹಿಡ್ಕೊಂಡು ಹೋಗಾರ್ದು. ಅದು ಪ್ರಾಕ್ಟೀಸ್ ಅದ. ಪ್ರಾಕ್ಟೀಸ್ ಮಾಡಿ ಕತ್ತಿ ವರಸೆ ಮಾಡತಕ್ಕಂತ ಒಬ್ಬ ಯೋಧ ಹ್ಯಾಂಗ ತಿರುಗ್ತಿರ್ತಾನ ಅಂತ ಕೇಳಿದ್ರೆ ಸುತ್ತೆಲ್ಲ ಆಗಿಬಿಟ್ಟಿರ್ತದಂತ ಕತ್ತಿ ಅದು. ಅವನ ಹತ್ರ ಯಾವ ಕಲ್ಲು ಲಿಂಬೆ ಹಣ್ಣು ಏನು ಹೋದ್ರು ಅವನಿಗೆ ಹೆಂಗ್ ಟಚ್ ಆಗೋದಿಲ್ಲೋ ಹಾಗೆ ಪರಮಾತ್ಮನ ಹತ್ತಿರ ನಿಮ್ಮ ವೃತ್ತಿ ತಿರುಗ್ತಿತ್ತು ಅಂದ್ರ ಪ್ರಪಂಚದ ದುಃಖಗಳೆಂಬ ಕಲ್ಲು ಒಳಗೆ ಪ್ರವೇಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮತಿ ತಿರುಗಬೇಕಲ್ಲಿ. ಈಗ ಹೆಂಗ ನಿಮ್ ಮತಿ ತಿರುಗ್ತದಲ್ಲ ಈ ಮನೆಗೂ ತಿರುಗಿಸಿರುವಾಗಿ ಬದಲಾವಣೆ ಮಾಡ್ಕೋಬೇಡ್ರಿ. ಮತಿ ಗಟ್ಟಿರ್ಬೇಕಂತ ನಾವು ಎಲ್ಲಿ ಶಾಸ್ತ್ರ ಪುರಾಣದಲ್ಲಿ ಇದ್ದ ಮತಿ, ಸ್ಮಶಾನೆ ಮಣ್ಣು ಕೊಡಕ್ ಭಾಗದಲ್ಲಿ ಇದ್ದ ಮತಿ. ಮಣ್ಣು ಕೊಡಕ್ ಹೋಗಿರಿಲ್ಲ, ಎದಕ್ ಹೋಗಿರ? ಮಜಾ ಮಾಡಕ್ ಹೋಗ್ಯಾರನ? ಎಲ್ಲಿ ನೋಡಿದ್ರೆ ಅಲ್ಲಿ ಬ್ರಹ್ಮಜ್ಞಾನ ಆಕೈತೆ ನಮಗೆ. ಯಾವುದನ್ನ ವಿಚಾರ ಮಾಡಿದ್ರು ಕೂಡ ನಮಗೆ ತಿಳುವಳಿಕೆ ಬರ್ತದ. ಯಾರು ಸತ್ತಾಗ ಅವ್ರಿಗೆ ಶವ ಸಂಸ್ಕಾರ ಮಾಡಕ್ ಮಣ್ಣು ಕೊಡ್ಲಿಕ್ಕೆ ಹೋಗಿರ್ತೀರಲ್ಲ, ಎಷ್ಟು ಚಂದ ಮಾತಾಡ್ತಿರ್ತಾರೆ, ನಮ್ಗಿನ ಚಂದ ಹೇಳ್ತಿರ್ತಾರೆ. ಶಾಸ್ತ್ರ ಕಂಟಿನ್ಯೂ ಕೂತು ಏನ್ ಒಬ್ಬನೇ ಮಗ ನೋಡ ಇವ ಅವ ಮತ್ತೊಬ್ಬ ನಮ್ದ್ರೆ ಏನಾದ ನಾವು ನಾಳೆ ಬಿಟ್ಟು ಹೋಗೋವ್ರೆ. ಇಷ್ಟು ಚಂದ ಮಾತಾಡ್ತಿರ್ತಾರೆ. ಇಟ್ಟು ಮಾತಾಡಿ ಒಂದ್ ಸುಟ್ಟ ಇಟ್ಟಿ ಅಂತ ಕೊಡುವಂತ ನೀವು ಎಲ್ಲ ಬಿಟ್ಟು ಹೋಗೋವ ಕಂಟಿನ್ಯೂ ಕೂತಿ ಎಷ್ಟು ಚಂದ ಮಾತಾಡ್ತಿರ್ತಾರ. ಸ್ಮಶಾನದಲ್ಲಿ ನಾವು ಒಂದಿನ ಬಿಟ್ಟು ಹೋಗ್ತೀವಿ, ಎಲ್ಲರೂ ಹೋಗುದು ಖಾಲಿ ಕೈಲಿ, ಏನು ಒಯ್ಲಿಕ್ಕೆ ಬರುದಿಲ್ಲ ಅಂತ ಸ್ಮಶಾನದಲ್ಲಿ ಮತ್ತೊಬ್ಬರ ಶವ ಸಂಸ್ಕಾರಕ್ಕೆ ಹೋದಾಗ ನಿಮ್ಮ ಮತಿ ಎಷ್ಟು ಗಟ್ಟಿ ಇರುತ್ತದೆಯೋ ಅಷ್ಟು ಪ್ರಪಂಚದಲ್ಲಿ ಸುಖವಾಗಿ ಜೀವನ ಸಾಗಿಸುವಾಗ ಅದರ ಸ್ಮರಣೆ ಇತ್ತು ಅಂತಂದ್ರೆ ಈ ಬಂಧನದಿಂದ ಬಿಡುಗಡೆ ಆಗ್ತೀರಿ. ಕೋನ ಮುಚ್ಚೇತ ಬಂಧನ. ಈ ಬಂಧನದಿಂದ ಯಾರು ಬಿಡುಗಡೆ ಆಗುದಿಲ್ಲ? ಪ್ರಸೂತಿ ಹೆಣ್ಮಗಳು ನೋಡಬೇಕು, ಬ್ಯಾನಿತನಾಗ ಹೆರಿಗೆ ನೋವು ಎದ್ದಿರಬೇಕು, ಲೆಬರ್ ಫೇನ್ ಎದ್ದಿರಬೇಕು. ಅವಾಗ ಏನಂತ ಹಾಕಿ, ಹೇ ಪರಮಾತ್ಮ ಇದೊಂದ್ಸಲ ತಪ್ಪು ಮಾಡಿ ನಾನು ಈಗ ಎಲ್ಲಿ ಅದು ಇವ್ರು ಹೋಗೋಣ ಕರ ಕೊಯ್ತಾರ, ಹೊರಗೆ ತೆಗಿತಾರ, ನಾಯಿ ನರಿಗತ್ತೆ ಊರ್ ಹೋಗಿ ಕೆಲಸ. ಯಾರು ಬ್ಯಾನಿ ತಿನ್ನೋರು ಅದಾರ ಈಗ? ಅದಾರ ಕೈ ಹತ್ರ ಅಬ್ರರು. ಅವಾಗ 8 ದಿನ 3 ದಿವಸ ಲೇಬರ್ ಫೇನ್ ಚಾಲು, ಹೆರಿಗೆ ನೋವು ಹೇಳ್ತಿದ್ದು ರೀ. ಯಾರು ಬರ್ಬೇಕಾವ? ದೇವ್ರ ಕಾಣ್ತಿರ್ಬೇಕು. ಈ ಡಾಕ್ಟರ್ ಹಾದ ಆಗಿಲ್ಲ, ಬಾ ತೆಗಿತೀನಿ ಚರ್ರ ಸೀಳಿದ್ರು ತೆಗೆದು ಹೋದ್ರು, ನಾಯಿ ಕುನ್ನಿ ಹೊರಗೆ ಎತ್ಕೊಂಡು ಬಂದ್ರು. ಅವಾಗ ನಮ್ಮ ಶಾಸ್ತ್ರದೊಳಗೆ ಏನಂತ, ನೋವು ಎದ್ದಾಗ, ಹೆರಿಗೆಯ ನೋವು ಎದ್ದಾಗ ಹೆಣ್ಮಗಳಂತಿದ್ದಾಳಂತ, ನನ್ನ ಜೀವನದಲ್ಲಿ ಇಂಥ ತಪ್ಪು ಮಾಡೋದಿಲ್ಲ. ಅದು ಸುಮ್ಮನೆ ಅಲ್ಲದೆ ಹೆರಿಗೆ ನೋವು ಅಂತಂದ್ರೆ ಕೋಟಿ ಸಿಡಿಲುಗಳು ಏಕಕಾಲದಲ್ಲಿ ಬಿದ್ದರೆ ಹೆಂಗಾಗ್ತದ ಹಂಗಾಗ್ತದಂತ ಹೆಣ್ಮಗಳಿಗೆ. ಸುಮ್ಮನೆ ಅಲ್ಲದು. ನಿಮ್ಗೇನು ಗೊತ್ತು, ಮೀಸಿ ಓಡ್ ಮಾಡ್ಕೊಂಡು ಹೊರಗೆ ಹೋಗೋರು ಶಿವಾಯನ ಅಂತ ಹೇಳಿ ಏನಾಗ್ತದ? ಕೋಟಿ ಸಿಡಿಲುಗಳು, ಕೋಟಿ ಮಿಂಚುಗಳು ಏಕಕಾಲದಲ್ಲಿ ಮಿಂಚಿಸಿದರೆ, ಗದ್ದರಿಸಿದರೆ, ಹುಡುಗಿದರೆ ಹೇಗಾಗ್ತದ? ಅಂತ ನೋವಿದ್ದಾಗ ಹೆಣ್ಮಗಳು ಶಿವ ಶಿವ ಪರಮಾತ್ಮ ಇದೊಂದು ಸಲ ತಪ್ಪು ಮಾಡೀನಿ, ಇನ್ನೊಂದು ಸಲ ಮಾಡೋದಿಲ್ಲ, ಹೊರಗೆ ಹಾಕಂತಿರ್ತಾಳಂತ. ಅದು ಹೊರಗೆ ಆದಗಳನ್ನೇ ಮುಂದೆ 3 ದಿನದಾಗ ಮಾರಿ ನೋಡ್ಲಕ್ ಬರ್ಲಿಲ್ಲ. ಯಾರು ಮಾರಿ? ಯಾರ್ರಿ? ಹುಡುಗಂದ ಅಲ್ಲ ಹಾಕಿದ ಸುಮ್ಮ ಹುಡುಗನ್ ನೆಪ. ಏನ್ ನಾಚಿ ಕೇಳಿದ್ದೇನೆ ಶಾಸ್ತ್ರ ಹೇಳ್ತದ, ಉಳಿತು ಅದರಲ್ಲಿ ಯಾವ ಮತಿರ್ಭವೇಕ ಕೋನ ಬಂಧನಾತ್ ಮುಚ್ಚೆ. ಬಂಧನದಿಂದ ಯಾರು ಬಿಡುಗಡೆ ಆಗುದಿಲ್ರಿ? ಅದಕ್ಕೆ ನೀವು ಇರ್ತದ ಮಾತನ್ನ ಮರೆತು ಬಿಡ್ತೀರಲ್ಲ, ಮರಿಬೇಡ್ರಿ ಅಂತ ಹೇಳ್ತದೆ ಶಾಸ್ತ್ರ. ಯಾವುದನ್ನ ಮರಿಬಾರ್ದು ಅದನ್ನ ಮರಿಲಿಕ್ಕೆ ಹತ್ತೀವಿ, ಯಾವುದನ್ನ ಮರಿಬೇಕು ಅದನ್ನ ಎಚ್ಚರದಲ್ಲಿ ಇಡ್ಲಿಕ್ಕೆ ಹತ್ತೀವಿ. ಪ್ರಪಂಚವನ್ನ ಮರಿ, ಪ್ರಪಂಚಕ್ಕೆ ಆಧಾರ ಅಧಿಷ್ಠಾನವಾಗಿರುವ ಪರಮಾತ್ಮನನ್ನ ಮರಿಬೇಡೋ. ಅವ ಮಾಲೀಕದಾನ. ಇದಕ್ಕೆ ಪರಮಾತ್ಮ ಮಾಲೀಕದಾನ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಕೃತ ಕಸ್ಯ ಸಿದ್ಧನಂ. ಏನ್ ಹೇಳ್ತದೆ ಉಪನಿಷತ್ತು? ಯಾರು ಮಾಡ್ಯಾರ ಇದೆಲ್ಲ?
ಯಾರು ಮಾಲೀಕರಿದಕ್ಕೆ? ಕರ್ತೃ ಕೂಡಲ ಚನ್ನ ಸಂಗಮ ದೇವನೊಬ್ಬ ನಿಹನೆಂಬುದನ್ನು ಮರೆತು ಹೋರಿ ಹೋರಿ ಸಾಯುತ್ತಿದೆ ಜೀವ. ಈಗ ನೋಡ್ರಿ, ನಿಮ್ಮ ಮನೆಯೊಳಗಿನ ಆಳ ಮನುಷ್ಯ ಯಾಕೆ ಆರಾಮ ಇರ್ತಾನವ ಅಂತ ಕೇಳಿದ್ರೆ, ಕೆಲಸ ಮಾಡ್ತಾನ, ನಂತೇನು ಹೋಗ್ತದ ಗಂಟು ಅದಾನಪ್ಪ ಅಂತ ನಾವು ಮಾಲೀಕ. ನೀ ಫ್ಯಾಕ್ಟ್ರಿಯಾಗ ಹೋಗು, ಹೊಲದಾಗ ಹೋಗಿ, ಎಲ್ಲೇ ಹೋಗಿ, ಯಾರ ಕೈಯೊಳಗೆ ಕೆಲ್ಸಕ್ಕೆ ಹೋಗಿ, ನೀನು ಕೆಲ್ಸಕ್ಕೆ ಹೋದಾಗ ಒಬ್ಬ ಮಾಲೀಕ ಇರ್ತಾನ. ಮಾಲೀಕನ ಕೈ ಕೆಳಗೆ ಕೆಲಸ ಮಾಡೋ ವ್ಯಕ್ತಿ ಇವತ್ತ ಬೆಳಿಗ್ಗೆ 8ರಿಂದ ಸಾಯಂಕಾಲ 8 ತನ ಫ್ಯಾಕ್ಟ್ರಿಯಾಗ ದುಡಿತಾನ, ಹೊಲದಾಗ ದುಡಿತಾನ. ಬಟ್ ಅದ್ರ ಲಾಭ ಹಾನಿ ಅವ್ನು ನನಗೆ ಗೊತ್ತಿಲ್ಲ ಅಂತಾನ. ಯಾಕ? ಇದಕ್ಕೊಬ್ಬ ಮಾಲೀಕದಾನ. ನೀವ್ಯಾಕೆ ಹೇಳ್ತೀರಿ ಬಂದು ಕೂತ್ ಬನ್ನಿ ಒಳಗಿದ್ದು ಕಬ್ಬಿಗೆ ಬಾನೆ ಒಳಗಿದ್ದು ಬೆಳೆ ಸುಟ್ಟು ನೀ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ಮಾಲೀಕ ಇಲ್ಲ, ನಾನೇ ಮಾಲೀಕ ತಿಳ್ಕೊಂಡಿದ್ದೀನಿ. ಏನಾಗ ನಿಮಗ? ಮಾಲೀಕ ನಾ ಅಂತ ತಿಳ್ಕೋಬೇಡ, ಇದಕ್ಕೊಬ್ಬ ಮಾಲೀಕ ಅದಾನಂತ ತಿಳ್ಕೋ. ಅವನ ಮರಿಬೇಡ. ಆಧಾರ ಅಧಿಷ್ಠಾನವಾದವ ತೇನ ವಿನ ತೃಣಮಪಿ ನ ಚಲತಿ. ಯಾರ ಆಶೀರ್ವಾದವಿಲ್ಲದೆ, ಯಾರ ಕೃಪೆ ಇಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಳಗಾಡುವುದಿಲ್ಲವೋ ಆತನೇ ಕರ್ತುಂ ಅನ್ಯಥಾ ಕರ್ತುಂ ಶಕ್ಯತ್ವಂ ಈಶ್ವರ. ಇವತ್ತು ಸರಳ ಮಾಡುವುದನ್ನು, ಮಾಡಲಿಕ್ಕೆ ಆಗತ್ತನ್ನು, ಅಸಾಧ್ಯವಾದದ್ದನ್ನೆಲ್ಲವನ್ನು ಕ್ಷಣಾರ್ಥದಲ್ಲಿ ಮಾಡಿ ಮುಗಿಸತಕ್ಕಂಥ ಶಕ್ತಿ ಸಾಮರ್ಥ್ಯದಿಂದ ಕೂಡಿದ ಪರಮಾತ್ಮದನ್ನ ಮರಿಬೇಡ. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ನೀ ಇಲ್ಲಿರುವಂತ. ಅದಕ್ಕೆ ಹೇಳಿದ್ನಲ್ಲ, ಮರಿತೀರಿ ನೀವು, ಮರಿತೀರಿ. ಆ ಬುದ್ಧಿ ಇದ್ರೆ ನಮಗೂ ಚಲಾನೆ. ನಾ ಮಾತಾಡ್ಸಕ್ ಹೋಗಿದ್ದೆ, 25 ವರ್ಷದ ಹುಡುಗದ ಆಕ್ಸಿಡೆಂಟ್ ಆಗಿ ಸತ್ತಿತ್ತು. ಆ ಹೆಣ್ಮಗಳು ಹೊರಗೆ ಬರಲಿಲ್ಲ, ನನ್ನ ಮಾತು ಮಾಡಿಸ್ಲಿಲ್ಲ. ಮನೆಯವ್ರು ಎಲ್ಲರೂ ಹೇಳಿದ್ರು, ಅಪ್ಪ ಅವ್ರು ಬಂದಾರ, ಬಾ ನಮಸ್ಕಾರ ಮಾಡು, ಆದದ್ದಾಗ್ಯದ. ಏನದು ಗೊತ್ತದ? ಯಾ ಅಪ್ಪ ಅವನ ಹೆಣ ಹೇಳ್ತೀವಿ ಅಂದ್ರೆ ಹಿಂಗೆ ಅಲ್ಲ, ಕರೆಕ್ಟ್ ಎದ್ದಿದ್ದೆ ಹೆಸರು ಹೇಳೋದಿಲ್ಲ. ಯಾಕಂದ್ರೆ ಮತ್ತೆ ಹೋಗಿ ಕೇಳಬೇಕಿ ನೀವು. ಆಕಿ ಮತ್ತೆ ಪ್ರವಚನ ಮಾಡಕೈತಿ, ಸ್ವಾಮಿ ನಂದು ಅಂತ ಆಕಿ ನಮ್ಮ ಮಠಕ್ಕೆ ಬಂದ್ರಿ. ಏನ್ ಮಾಡಿಲ್ಲ, ಸಿದ್ಧಾರೂಢ ಮಠಕ್ಕೆ ಮುಳ್ಳು ಹಚ್ಚಲಿ, ರಾಮಾರೂಢ ಮಠಕ್ಕೆ ಮುಳ್ಳು ಹಚ್ಚಲಿ, ನಾವ್ ಎಷ್ಟು ನಡ್ಕೊಂಡೇವಿ. ಯಾವ ದೇವರು ನಮ್ಗೆ ತಡಿಲಿಲ್ಲ, ಯಾವ ದೇವರು ಆಟ ಆಗ್ಲಿಲ್ಲ. ಇದ್ದೊಂದು ಮಗನ ಮುರಿದು ನುಂಗುದು, ಪಟ್ಟ ಸನಿಯಕ್ಕೆ ಬರಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ನಾವು ದುಃಖ ಆಗ್ಯದ, ಆಗಿರ್ಬಿಡು ಅಂತ ಹೇಳಿ ನಾನು ಸ್ವಲ್ಪ ಸುಮ್ಮನೆ ಸಮಾಧಾನ ಮಾಡ್ಕೊಂಡು ಬಂದೆ. ಈ ಬುದ್ಧಿ ಇತ್ತು ಅಂದ್ರೆ ಆರಾಮ್ ಕಳಕ್ ಹಾಕಿದ್ವಲ್ಲ. ನಾ ಮುಂದೊಂದು 2-3 ತಿಂಗಳು ಬಿಟ್ಟು ಹಾನಿ ಅವ್ರ ಮನೆ ಮುಂದೆನೆ ನಳ ಇತ್ತು, ಒಂದು ತೆಲಿ ಮೇಲೆ ಇಟ್ಕೊಂಡಾಳು, ಒಂದು ಬದಲಾಗಿ ಇಟ್ಕೊಂಡಾಳು. ನೀರು ತಗೊಂಡ್ ಹೊಂಟಿದ್ವು. ನಾನು ಕಟ್ಟಾಗಿ ಬಿಟ್ಟಿದ್ದಂಗ ಹೋಗಿ ಕಪಾಳ ಗೆಡ್ಡಿ ಬಿಡಿಬೇಕಂತ ಮಾಡಿದ್ದೆ ಅಂತ. ಈಗೆಲ್ಲ ಹೊಯ್ತಾ ನೋವು ಅಂತ. ಏನ್ ಮಾಡ್ತದದು? ಪ್ರಪಂಚದಲ್ಲಿ ಪ್ರಪಂಚಕ್ಕಾಗಿ ಮರಿಬೇಡ್ರಿ, ಲಕ್ಷ್ಯ ಕೊಡ್ರಿ. ಪ್ರಪಂಚದ ದುಃಖ, ಪ್ರಪಂಚದಲ್ಲಿ ಆದ ದುಃಖ ಮರೆಯುವುದನ್ನ ಪ್ರಪಂಚದ ವ್ಯಾಪ್ತಿಗಾಗಿ, ಪ್ರಪಂಚವನ್ನು ಗಳಿಸುವುದಕ್ಕಾಗಿ ಮರಿಬೇಡ್ರಿ, ಪರಮಾತ್ಮನಿಗಾಗಿ ಮರೀರಿ ಪ್ರಪಂಚವನ್ನು. ಅಲ್ಲಿ ಪರಮಾತ್ಮ ತಾನೆ. ಪ್ರಪಂಚಕ್ಕಾಗಿ, ಪ್ರಪಂಚ ಗಳಿಸುವುದಕ್ಕಾಗಿ, ಪ್ರಪಂಚ ವಿಸ್ತಾರ ಮಾಡುವುದಕ್ಕಾಗಿ ಪ್ರಪಂಚವನ್ನು ಮರಿಬೇಡ್ರಿ, ನಿಮ್ಮ ದುಃಖವನ್ನು ಮರಿಬೇಡ್ರಿ. ಪರಮಾತ್ಮನನ್ನು ತಿಳಿಯುವುದಕ್ಕಾಗಿ ಪ್ರಪಂಚವನ್ನು ಮರೀರಿ, ನಿಮ್ಮ ದುಃಖವನ್ನು ಮರೀರಿ, ನಿಮ್ಮ ಜನ್ಮ ಸಾರ್ಥಕ ಆಗ್ತದ. ಅದಕ್ಕೆ ಹೇಳಿದ್ರು, ಯಾರು ಸಾಯಲಾರ್ದವ್ರು ಹುಟ್ಟ್ಯಾರ ಜಗತ್ತಿನಲ್ಲಿ, ನಿಜಗುಂಡ್ರು ಒಂದು ದೊಡ್ಡ ಲಿಸ್ಟಲ್ಲೇ ಮಾಡ್ಯಾರ. ಎಲ್ಲರೂ ಸಾಯುವವರೇ. ಇದು ಯಾವ ಲೋಕ ಅಂತ ತಿಳ್ಕೊಂಡ್ರಿ ನೀವು? ಇದರ ಹೆಸರೇನು? ಮರ್ತ್ಯ ಲೋಕ ಇದು, ಅಥವಾ ಮೃತ್ಯು ಲೋಕ. ಮೃತ್ಯು ಲೋಕ ಅಂದ್ರೆ ಸಾಯುವ ಲೋಕ. ಇಲ್ಲಿ ಬಂದವರು ಏನ್ ಮಾಡ್ಬೇಕು? ಸಾಯಲೇಬೇಕು. ಇದನ್ನ ಗಟ್ಟಿಟ್ಕೊಳ್ರಿ. ಮೃತ್ಯು ಲೋಕದಲ್ಲಿ ಬಂದೀವಿ ಅಂದ್ರೆ ಈ ಮೃತ್ಯು ಲೋಕದಲ್ಲಿ ಇದ್ದವರು ಎಲ್ಲರೂ ಸಾಯಲೇಬೇಕು ಅಂದ್ರೆ ಸದ್ಯ ಹೋಗ್ಬೇಕು, ನೋ ಡೌಟ್. ಹ್ಯಾಂಗ್ ಸಾಯಬೇಕು? ಬಹಳ ಚಂದ ಹೇಳಿದ್ರಲ್ಲಿ, ಪರಿವರ್ತಿನಿ ಸಂಸಾರೇ ಮೃತಃ ಕಹ ನ ಜಾಯತೆ. ಸಂಸಾರ ಹೆಂಗದಂದ್ರೆ ತಿಳ್ಕೊಳ್ರಿ, ಕ್ಷಣ ಕ್ಷಣಕ್ಕ ಪರಿವರ್ತನಶೀಲದ ಪ್ರಪಂಚ. ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಬಾಳ ಇದನ್ನ ನಂಬಕ್ ಹೋಗ್ಬೇಡ್ರಿ. ಕೈ ಕೊಡ್ತದ, ಕೈ ಕೊಟ್ಟಂದ್ರ ನೋಡು ಹುಚ್ಚರಾಗ್ತೀರಿ. ಇದ್ರ ಜೊತೆ ಒಕ್ಕಲಿಗೆ ಈ ಇರುಗಳತ್ತ ಅಂತ ಇರ್ತಾವ ನೋಡಿ ನೀವು, ಹಾಯಿಗೆ ಅಂತ ಇರುವೆ ಅಂತ. ಅವ್ರ ಜೊತೆ ಎಷ್ಟು ಸೂಕ್ಷ್ಮ ಆಗಿರ್ತಾವ ಗೊತ್ತದ ನಿಮಗೆ?
ಎದ್ದು ಇರಿತಿತ್ತಂದ್ರ ಒಟ್ಟ ಮೈ ಮರಿದಿಲ್ಲವ. ಅದನ್ನ ನೋಡ್ಕೊಂತೇ ಇರ್ತಾನ, ನೋಡ್ಕೊಂತೇ ನೀರು ಕುಡಿಸ್ತಾನ, ನೋಡ್ಕೊಂತೇ ಹುಲ್ಲು ಹಾಕ್ತಾನ. ಸ್ವಲ್ಪ ತಪ್ಪಿತ್ತು ಹಾಕಿರ್ತದ ಕೂಡ ಅವನು ಎತ್ತೇ ಬಿಡ್ತದ ಕೂಡ ಹಾಕಿ. ಹಾಗಾದ ಪ್ರಪಂಚ ಎಷ್ಟು ಪರಿವರ್ತನ ಆದ. ಈಗ ಎಷ್ಟು ಪರಿವರ್ತನೆ ಆಗಿದೆ ನಿಮ್ಗೆ ಗೊತ್ತದ? ಏನು ಪರಿವರ್ತನ? ಸಮ್ಯಕ್ ಸರತಿ ಸಂಸಾರ. ಯಾವುದು ಇದ್ದಂತೆ ಇಲ್ಲದೆ ಸದಾವ ಕಾಲ ಸರಿತಾ 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 ಹೋಗುತ್ತಿದೆ ಅಂತ ಸಂಸಾರ. ಸಂಸಾರ ಅಂದ್ರೆ ಇದ್ದಂಗಿರಬಾರ್ದು, ಸರಿತಾ ಹೋಗ್ಬೇಕು, ಕ್ಷಣ ಕ್ಷಣಕ್ಕೆ ಪರಿವರ್ತನೆ ಆದಂತಿದು. ಈಗ ನೀವೆಲ್ಲರೂ ಬಂದಿರಲ್ಲ, ಏನಾರ ಆಗ್ಯದಂದ್ರೆ ನಿಮಗೇನೋ ಆಗಿಲ್ಲ ಅಂತ ತಿಳ್ಕೊಂಡಿರಿ ನೀವು. ಎಷ್ಟು ಪರಿವರ್ತನೆ ಆಗಿದೆ ಅಂದ್ರೆ ನೀವು ಈ ಒಂದು ಪುಷ್ಪ ಹೊರಗೆ ಬರಬೇಕಾಗಿತ್ತು ಅಂದ್ರ ಬೇರಿನಿಂದ ಪ್ರಾರಂಭ ಆಗಿರ್ತದ ಅದರ ಪರಿವರ್ತನೆ. ಒಮ್ಮೆ ಪುಷ್ಪ ಹೊರಗೆ ತೋರುವುದಿಲ್ಲ ನಿಮಗ. ಬೇರಿನಲ್ಲಿ, ಬಟ್ಟೆಯಲ್ಲಿ, ಕಾಂಡದಲ್ಲಿ, ಶಾಖೆಯಲ್ಲಿ, ಉಪಶಾಖೆಯಲ್ಲಿ, ಪತ್ರದಲ್ಲಿ, ಮೊಕ್ಕೆಯಲ್ಲಿ ಪರಿವರ್ತನೆ ಹಾಕೊಂತ ಒಂದು ಹೂ ಅರಳುತ್ತದ. ನಿಮ್ಗೆ ಒಮ್ಮೆ ಹೂ ಅರಳದ ನಂಗೆ ಕಂಡದ, ಆದ್ರೂ ಒಳಗೆ ಪರಿವರ್ತನೆ ನಡೆದದ. ಎಲ್ಲಿ? ಮಣ್ಣಿನಲ್ಲಿರುವ ಕಾಣದ ಬೇರಿನಿಂದ ಪರಿವರ್ತನೆ ನಡೆದು ಪುಷ್ಪವು ಹೇಗೆ ಹೊರಗೆ ಬಂದದೋ, ತನ್ನ ಮೈದರದದೋ, ಹಾಗೆ ಜೀವನ, ಮನುಷ್ಯನ ದೇಹ, ಈ ಪ್ರಪಂಚ ಸಣ್ಣಗೆ ಪರಿವರ್ತನೆ ನಡೆದಿರ್ತದ ಒಳಗೆ. ಹಾಗೇನೆ ಅದಕ್ಕೆ ಪರಿವರ್ತಿನಿ ಸಂಸಾರಿ. ಇದ್ದಂತೆ ಇರದೆ ಸರಿಯುತ್ತಾ ಹೋಗ್ತದ. ಈ ಸಂಸಾರದಲ್ಲಿ ಸಾಯಿಲಾದವ್ರು ಯಾರು ಹುಟ್ಟ್ಯಾರ? ಸರ್ದಿರೇ ಈಗ ನೀವು ಸರ್ದಿಲ್ಲ. ನೀವು ಹ್ಯಾಂಗ್ ಸರ್ದಿರಿ ಅನ್ನೋದು ಹೇಳ್ತೇನೆ. ಮುಂದೆ ಸರಿದಲ್ಲ ಮತ್ತೆ ಸರ್ಕೋತ್ ಇಲ್ಲಿ ಬಂದೇರಿ. ನಾನು ಮುಂದೆ ಸರ್ಕೊಂತ ಬಂದು ಬಿಡ್ಬೇಡ್ರಿ. ಹ್ಯಾಂಗ್ ಸರ್ದಿರಿ? ಈಗ ಯಾರ್ಯಾರು ಬಂದು ಎಷ್ಟು ಸಮಯ ಆಯ್ತು? ಎಷ್ಟು ಸಮಯ? ಯಾರು ಬಂದು 2 ತಾಸು ಆಯ್ತು, 3 ಗಂಟೆ ಆಯ್ತು, 1 ಗಂಟೆ ಆಯ್ತು, ಅರ್ಧ ಗಂಟೆ ಆಯ್ತಿಲ್ಲ? ಆಯ್ತಾ? 1 ಗಂಟೆ, ಅರ್ಧ ಗಂಟೆ, 2 ಗಂಟೆ, 3 ಗಂಟೆ ನಿಮ್ಮ ಆಯುಷ್ಯದೊಳಗೆ ಸರಿದು ಹೋಗ್ಯದ ಈ ಸಮಯ. ಇನ್ನೂ ಏನು ಪರಿವರ್ತನೆ ಆಗಬೇಕು ಜೀವನದಲ್ಲಿ? ಗಮನಿದೆಯಾ ನಿನಗೆ? ಸೂರ್ಯೋದಯ ಆದಾಗ ಉಲ್ಲಾಸ ಪಡುತ್ತಿ, ಸಂತೋಷ ಪಡುತ್ತಿ. ಸೂರ್ಯ ಅಸ್ತ ಆದಾಗ ಕುಗ್ಗುತ್ತಿ, ಏನೇನೋ ಮಾಡ್ತಿ. ಸೂರ್ಯ ಉದಯಾಸ್ತ ಆದಾಗ ಹಿಕ್ಕು ಕುಗ್ಗುಗಳನ್ನು ಮಾಡಿಕೊಳ್ಳುವ ಹೇ ಮಾನವ. ಸೂರ್ಯಾಸ್ತವೆಂಬುವುದು ಒಂದು ದಿನದ ನನ್ನ ಆಯುಷ್ಯವನ್ನು ತೆಗೆದುಕೊಂಡು ಹೋಗಿದೆ ಎಂಬುದನ್ನು ತಿಳಿದಿರುವೆಯಾ? ಗೊತ್ತಾಗ್ಯದ ನಮ್ಗೆ? ಎಷ್ಟು ಆರಾಮ್ ಕೂತಿರಿ ನೋಡು. ಒಂದೊಂದು ತಾಸು ಸತ್ತಿರಿ. ಸತ್ತಿರ ಸತ್ತಿರಿ ಒಂದು ತಾಸು. ಎರಡು ಸಮಯ ಬಂದ್ರೆ ಅಷ್ಟು ಸತ್ತೀರಿ ನೀವು. ಹಾಗೆ ಸಮಯ ಏನ್ ಮಾಡ್ತಂದ್ರೆ ಆಯುಷ್ಯದೊಳಗಿಂದ ದಿನವನ್ನ ತೆಗಿತಾ ತೆಗಿತಾ ತಿನ್ನುತ್ತಾ ಹೋಗ್ತದಂತ. ಅದಕ್ಕೆ ಸರಿದು ಹೋಗುವ ಈ ಪ್ರಪಂಚದಲ್ಲಿ ಸಾಯದವರು ಯಾರು ಹುಟ್ಟಿದ್ದಾರೆ? ಸಾಯೋರು ಹುಟ್ಟ್ಯಾರ. ಸತ್ತವ್ರು ಯಾರು ಹುಟ್ಟಂಗಿಲ್ಲ, ಎಲ್ಲರೂ ಹುಟ್ಟುತ್ತಾರೆ. ಮತ್ ಏನ್ ಅರ್ಥ ಅದಕ್ಕಂತ ಹೇಳಿದ್ರೆ ಲಕ್ಷ್ಯ ಇಡ್ರಿ. ಯಾರು ಹುಟ್ಟಿ ಸಾಯುವುದರಿಂದ ಯುಗ ಯುಗಗಳು ಕಳೆದರೂ ಕೂಡ ಅವರ ಭಾವಚಿತ್ರವನ್ನಿಟ್ಟು ಪೂಜಿಸುತ್ತೇವೆಯೋ, ಅವರನ್ನು ಸ್ಮರಣ ಮಾಡುತ್ತೇವೆಯೋ, ಅವರನ್ನು ನೆನಪಿಸಿಕೊಂಡು ನಮ್ಮ ದುಃಖವನ್ನು ನೀಗುತ್ತೇವೆಯೋ, ಅವರ ಜನ್ಮ ಸಾರ್ಥಕವಾಗುತ್ತದೆ ಅಂತ. ಸ ಜಾತೋ ಏನ ಜಾತೇನ ಯಾತಿ ವಂಶ ಸಮುನ್ನತಿ. ಅವರ ವಂಶ ಬೆಳಗಬೇಕು, ಅವರಿನ ಕೀರ್ತಿ ಬರಬೇಕು, ಅವನ ಜನ್ಮ ಸಾರ್ಥಕ ಆಗಬೇಕು. ಇವತ್ತು ನೋಡು, ಯಾದವ ಕುಲದಲ್ಲಿ ಜನ್ಮವೆತ್ತಿದಂತಹ ಶ್ರೀಕೃಷ್ಣ ಪರಮಾತ್ಮ ಇಡೀ ಯಾದವ ವಂಶವನ್ನೇ ಉನ್ನತಿಗೆ ತೆಗೆದುಕೊಂಡು ಹೋದ. ತಾನೂ ಕೂಡ ಜಗತ್ತಿಗೆ ಮಾದರಿಯಾದ. ಎಂತ ಜನ್ಮ, ಅಪರೂಪವಾದಂತ ಜನ್ಮ. ಅಂದ್ರೆ ಅದಕ್ಕೆ ಜನ್ಮ ಯಾಕೆ ಬಂತು ಅಂತ ಕೇಳಿದ್ರೆ, ಜೀವನದಲ್ಲಿ ಲಕ್ಷ್ಯ ಇಟ್ಕೊಳ್ರಿ. ಆ ಕೃಷ್ಣನ ಹೆಸರೇ ನಮಗೆ ಬಿಂಬಿಸ್ತಾ ಇದೆ. ಕೃಷ್ಣ ಭೂರ್ವಾಚಕ ಶಬ್ದ ನಶ್ಚ ಇತಿ ನಿವೃತ್ತಿ ವಾಚಕ ಶಬ್ದ ತಯೋರ್ ಐಕ್ಯಂ ಪರಬ್ರಹ್ಮ ಕೃಷ್ಣ ಇತ್ತ ವಿಧೀಯತೆ ಅಂತ. ಇದು ಕೃಷ್ಣನ ಹೆಸರ, ತಿಳ್ಕೊಳ್ರಿ ನೀವು. ಸುಮ್ಮನೆ ಹೆಸರಿಟ್ರೆ ಯಾವ ಸುಮ್ಮನೆ ಪ್ರತಿಯೊಂದು ಒಂದೊಂದು ಶಬ್ದಕ್ಕೆ ಅರ್ಥ ಅದಾವ ನಮ್ಮ ಶಾಸ್ತ್ರದಲ್ಲಿ.
ಏನ್ರಿ? ಒಂದೊಂದು ಶಬ್ದಕ್ಕೆ ಏಕಾಕ್ಷರಿ ಕೋಶ ಅಂತಿದೆ ನಮ್ಮ ಸಂಸ್ಕೃತದಲ್ಲಿ. ಒಂದೇ ಅಕ್ಷರಕ್ಕೊಂದ ಅರ್ಥ ಕೊಡೋದು, ವಿಶಾಲವಾದ ಅರ್ಥ ಕೊಡೋದು. ಅಥವಾ ರ ಇದಕ್ಕೇನ್ ಅರ್ಥ ಅಂತ ಕೇಳಿದ್ರೆ ರ ನಾಮ ರಕ್ಷಣ. ರ ಅಂದ್ರೆ ರಕ್ಷಿಸುವುದು ಅಂತ. ಧೀ ಅಂದ್ರೆ ಬುದ್ಧಿ. ಅದಕ್ಕೆ ಧೀರ ಅಂದ್ರೆ ಯಾರು ಬುದ್ಧಿಯನ್ನು ರಕ್ಷಿಸಿಕೊಳ್ಳುತ್ತಾರೋ ಅವರು ಧೀರ ಅಂತ. ರ ಪದಕ್ಕೆ ಅರ್ಥ ರಕ್ಷಿಸುವಂತ, ಧೀ ಪದಕ್ಕೆ ಅರ್ಥ ಬುದ್ಧಿ ಅಂತ, ಪ ಪದಕ್ಕೆ ಅರ್ಥ ಕಾಪಾಡುವಂತ. ಪ ಪ ಅಂದ್ರೆ ಏನು? ಪ ಪ ರಕ್ಷಣೆ, ಕಾಪಾಡು, ಸಲಹು. ಮುಂದ ಅದೇ ಪ ಪ್ಲಸ್ ಅಪ ಇಟ್ರಿ ಅಂದ್ರ ಪಾಪ ಆಗ್ತದ. ಗಮನಿಡ್ರಿ, ಪಾಪ ಬರಿಬೇಕಾದ್ರೆ ಹೆಂಗ್ ಬರಿಬೇಕು? ನಿಮ್ಗೆ ವ್ಯಾಕರಣ ಪಾಠ ಮಾಡಂಗಿಲ್ಲ, ಈಗ ಸುಮ್ಮನೆ ತಿಳುವಳಿಕಿರ್ಲಿ. ಪ ಪ್ಲಸ್ ಅಪ ಇಟ್ರಿ ಅಂದ್ರೆ ಅದು ಮುಂದೆ ಇಸ್ಕೊಂಡು ಪಾಪ. ನೋಡು ಎಷ್ಟು ಮಜಾ ಅದ. ಪ ಅಂದರೆ ನಿನ್ನನ್ನು ಕಾಪಾಡುವುದು, ನಿನ್ನನ್ನು ರಕ್ಷಣೆ ಮಾಡುವುದು. ಅಪ ಅಂದರೆ ನಿನ್ನನ್ನು ರಕ್ಷಿಸಲಾರದ್ದೇ ಪಾಪ. ತಿಳ್ಕೊಳ್ರಿ, ಪಾಪ ಮಾಡಿದ ಮನುಷ್ಯ ಯಾವ ದೇವರ ಹತ್ರ ಹೋಗಿ ಕೈ ಮುಗಿದ್ರು, ಯಾರನ್ನು ಹೋಗಿ ತನ್ನವರನ್ನಾಗಿ ಮಾಡಿಕೊಂಡು ತಾನು ಯಾರಿಗೆ ಕಣ್ಣು ಬಿದ್ದರೂ ಕೂಡ ಅವನ ರಕ್ಷಣೆ ಆಗುವುದಿಲ್ಲ. ಯಾಕೆ? ರಕ್ಷಣೆ ಮಾಡಲಾರದಂತ ಪಾಪವನ್ನು ಸಂಗ್ರಹ ಮಾಡಿಕೊಂಡಿದ್ದಾನೆ ಅಂದ್ರೆ ಜಗತ್ತಿನಲ್ಲಿ ಅವನನ್ನು ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ. ಅದು ಪದದ ಅರ್ಥನೇ ಹೇಳ್ತಾ ಇದೆ. ಅಪ ಅಂದರೆ ರಕ್ಷಿಸಲಾರದ್ದು, ಪ ಅಂದರೆ ರಕ್ಷಿಸುವುದು. ಅಪ ಸೇರಿತಂದ್ರೆ ಪಾಪ ಆಗ್ತದ. ಪಾಪ ಯಾರ ರಕ್ಷಣೆ ಮಾಡೋದಿಲ್ಲ ಅಂತ. ಅದಕ್ಕೆ ಈ ಶಂಕರ ಅಂತ ಹೆಸರಿಟ್ಟಿರ್ತಾರಲ್ಲ, ಏನ್ ಅರ್ಥ ಅದಕ್ಕೆ? ಶಂಕ್ರಿಯ ಅಂತ ಮುಗಿತು. ಎಷ್ಟು ಅರ್ಥ ಅದಕ್ಕೆ? ಶಂಭು ಅಂತ ಅರ್ಥ ಇಟ್ಟಿರ್ತಾರ, ಶಿವ ಅಂತ ಅರ್ಥ ಇಟ್ಟಿರ್ತಾರ, ಶಿವೆ ಅಂತ ಕರೀತಾರ, ಶಂಕ್ರಿಯ ಶಂಭ್ಯ ಅಂತ ಕರೀತಾರ. ಅರ್ಥ ಗೊತ್ತಿಲ್ಲ ನಿಮಗ? ಸತ್ಯಂ ಶಿವಂ ಸುಂದರಂ, ಸದ್ರೂಪ ಚಿದ್ರೂಪ ಆನಂದ ಸಚ್ಚಿದಾನಂದ ಸ್ವರೂಪವಾದದ್ದೇ ಪರಮಾತ್ಮನ ಸ್ವರೂಪ. ಸತ್ಯಂ ಶಿವಂ ಸುಂದರಂ. ಸತ್ಯ ಅಂದ್ರೆ ತ್ರಿಕಾಲ ಬಾಧ್ಯವಾದದ್ದು, ಶಿವ ಅಂದರೆ ಚೈತನ್ಯವಾದದ್ದು, ಸುಂದರಂ ಅಂದರೆ ಆನಂದ ಸ್ವರೂಪವಾದದ್ದಂತ. ಅದು ಪರಮಾತ್ಮನ ಲಕ್ಷಣ ಅದ. ಸತ್ಯಂ ಶಿವಂ ಸುಂದರಂ. ಮುಗಿತಾನ ಹಾಡಿದ. ಶಂಕರೋತಿ ಇತಿ ಶಂಕರ, ಸುಖ ಮಾಡವ ಸುಖ ಕೊಡವ ಶಂಕರ ಅನ್ನಬೇಕಂತ. ಅದು ಅವನ ಅರ್ಥನೇ ಅದ. ಶಂ ಅಂದ್ರೆ ಸುಖ, ಭೂ ಅಂದ್ರೆ ಉಂಟು ಮಾಡವ, ಶಂಭೂ ಅಂತ ಕರೆದ್ರು ಅರ್ಥ ಅದ. ಹಾಗೆ ಕೃಷ್ಣ ಪದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಕೃಷ್ ಶಬ್ದದಿಂದ ಏನ್ ಹೇಳಿಕೊಡ್ತದ ಅಂತ ಕೇಳಿದ್ರೆ, ಕೃಷ್ ಶಬ್ದ ಇದು ಎದರ ವಾಚಕ ಅಂದ್ರೆ ಭೂವಾಚಕ ಅಂತ, ಅಥವಾ ಇದು ಸತ್ಯ ಸ್ವರೂಪ ವಾಚಕ, ಸದ್ರೂಪ ವಾಚಕ. ನಾಶ್ಚ ನ ಎಂಬುದೈತಲ್ಲ ಮುಂದ, ನ ಏನೈತಿ ಅಂತ ಕೇಳಿದ್ರೆ ಆನಂದ ಸ್ವರೂಪವಾದದ್ದು ಅಂತ. ಅವು ಎರಡು ತಯೋರೈಕ್ಯಂ, ಅವು ಎರಡೂ ಒಂದಾದವು ಅಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಪರಬ್ರಹ್ಮವೆಂಬುವ ಅರ್ಥ ಆಗ್ತದಂತ. ಅದು ಕೃಷ್ಣ ಇತ್ಯವಿಧೀಯತೆ. ಅದಕ್ಕೆ ಕೃಷ್ಣ ಕೃಷ್ಣ ಅಂತ ಕರೆದ್ರು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಯಾವುದು ಸತ್ಯ ಸ್ವರೂಪವಾಗಿರ್ಬೋದು, ಯಾವುದು ಜ್ಞಾನ ಸ್ವರೂಪವಾಗಿರ್ಬೋದು, ಯಾವುದು ಆನಂದ ಸ್ವರೂಪವಾಗಿರ್ಬೋದು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಏನು ಕರೀತಾರ, ಅವುಗಳಿಂದ ಕೂಡಿಕೊಂಡದ್ದು ಕೃಷ್ಣ ಪದ ಅದ. ಅಂತ ಕೃಷ್ಣ ಪದದ ಜನ್ಮ, ಅಂತವನ ಜನ್ಮ ಆಯಿತು. ಯಾಕಾಯ್ತು? ಯಾಕಾಯ್ತ್ರಿ? ಅದಕ್ಕೆ ಕೃಷ್ಣಾವತಾರ ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ವೈಕುಂಠ ವಾಸಿಯಾದಂತ ವಿಷ್ಣು ಭಗವಂತ ವಿಚಾರ ಮಾಡಿದಂತ ಕೂತ್ಕೊಂಡು ತೂಕ ಮಾಡಿದಂತ, ಕಾಟ ಮಾಡಿದಂತ. ಪ್ರತಿಯೊಂದಕ್ಕೂ ತೂಕದ, ಪ್ರತಿಯೊಂದಕ್ಕೂ ಕಾಟ ಅದ. ಬ್ಯಾಲೆನ್ಸ್, ಇಂಬ್ಯಾಲೆನ್ಸ್ ಆಗಬಾರ್ದು. ಇಂಬ್ಯಾಲೆನ್ಸ್ ಆಯ್ತು ಮನುಷ್ಯನಿಗೆ ದುಃಖ ಹಿಂದೆ ಇರ್ತದ. ಲಕ್ಷ್ಯದಲ್ಲಿ ಇಟ್ಕೊಳ್ರಿ ನೀವು. ಬ್ಯಾಲೆನ್ಸ್ ಬರಬರಿ ಇರ್ಬೇಕು, ಕಾಟ ಕರೆಕ್ಟ್ ಇರ್ಬೇಕು, ಸೆಂಟರ್ ಬ್ಯಾಲೆನ್ಸ್ ಇರ್ಬೇಕು. ಗೊತ್ತದಿಲ್ಲ, ಕಾಟ ಯಾಕಡೆ ಹೊಡೆದ್ರಿ ತಪ್ಪಿ ಹೋಗ್ತದ. ಕೃಷ್ಣ ಅವತಾರ ಅಥವಾ ಇನ್ನುಳಿದಂತ ಫಸ್ಟಿಗೆ ಪ್ರಾರಂಭ ಆದದ್ದು ಮತ್ಸ್ಯ ಅವತಾರ ಆಯ್ತು. ಅವಾಗ ಆ ಪರಮಾತ್ಮ ವಿಷ್ಣು ಭಗವಂತ ವಿಚಾರ ಮಾಡಿದ. ಏನು ವಿಚಾರ ಮಾಡಿದ ಅಂತ ಕೇಳಿದರೆ, ಪರೋಪಕೃತಿಂ ಕೈವಲ್ಯಂ ತೋರಯಿತ್ವ ಜನಾರ್ದನ.
ಪರೋಪಕೃತಿಂ ಮಹತ ಮತ್ಸ್ಯಾದ್ಯವತಾರಾಂ ಗ್ರಹೇತ್. ಸ್ವಲ್ಪ ಲಕ್ಷ ಇಡ್ರಿ. ಕೃಷ್ಣಾವತಾರ ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿದಾಗಿಂದಲೇ ಆರಂಭ ಆಯ್ತು ಅಂತ ಚಕಟಾಸುರನ ವಧ ನೋಡ್ರಿ. ಧಾರಾವಾಹಿ ನೀವು ಏನ್ ಮಾಡ್ದ? ಇನ್ನೂ ಸಣ್ಣ ಮಗು ಇದ್ದಾಗೇನೆ ಪ್ರಾರಂಭ ಆಯ್ತು ಒಂದು ಪವಾಡ. ದುಷ್ಟ ಮರ್ದನ ಶಿಷ್ಟ ಪರಿಪಾಲನ. ಕಾಲ್ ಬೀಜ ಆಡೋ ಸಂದರ್ಭದೊಳಗೆ ಶಕಟಾಸುರವನ್ನು ಕೊಲ್ಲಾಕ್ ಬಂದ. ಶಕಟ ಅಂದ್ರೆ ಸಂಸ್ಕೃತದಲ್ಲಿ ಶಕಟ ಅಂತಾರ, ಕನ್ನಡದಲ್ಲಿ ಗಾಡ್ ಅಂತಾರ. ಅದರ ಸ್ವರೂಪನೇ ಒಬ್ಬ ರಾಕ್ಷಸ ಇದ್ದ. ಅದು ಅವನು ಬಡದ್ ಸಾಯಿಸಕ್ ಬಂದಿದ್ದ. ಅವನು ಹುರಿದು ಆಮೇಲೆ ಕೂತಿನಿ ಅಂತ ತಾಯಿಯ ವೇಷವನ್ನು ಧರಿಸಿಕೊಂಡು ಬಂದು ಕೃಷ್ಣನಿಗೆ ವಿಷವನ್ನು ಉಣಿಸಿ ಅವಳನ್ನು ಸಾಯಿಸ್ಬೇಕಂತ ಅವಳು ಬಂದಿದ್ದು. ಅವಳನ್ನು ಕೊಂದು ಬಿಟ್ಟ. ಹುಟ್ಟಿ ಕುಳಿತು ಆಡುವಾಗನೇ ಕೃಷ್ಣದ ಚಾಲು ಆಯ್ತು. ಎದಕ್ಕೆ ಬಂದ ಅಂತ ಕೇಳಿದ್ರೆ, ದುಷ್ಟರೆಲ್ಲರೂ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಶಿಷ್ಟರಿಗೆ ಕಷ್ಟವನ್ನು ಕೊಡುವ ಸಂದರ್ಭದಲ್ಲಿ ಅವರನ್ನು ನಾಶ ಮಾಡಿ ಇವರನ್ನು ಶಿಷ್ಟರನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅನ್ನುವಂತ ವಿಚಾರ ಮಾಡೋದ್ರ ಅಂತ ಒಂದು ತಕ್ಕಡಿ ತಗೊಂಡಂತ ತಕ್ಕಡಿ ತಗೊಂಡಂತ ಒಂದು ಕಡೆ ಏನಿಟ್ಟ, ಪರೋಪಕಾರವನ್ನಿಟ್ಟನಂತ. ಇನ್ನೊಂದು ಕಡೆ ಕೈವಲ್ಯ ಇಟ್ಟನಂತ. ಕೈವಲ್ಯ ಅಂದ್ರೆ ಜನನ ಮರಣ ರಾಹಿತ್ಯವಾದ ಸರ್ವತಂತ್ರ ಸ್ವಾತಂತ್ರ್ಯದಿಂದಿರೋದು. ಯಾವ ದೇಹಾದಿ ಇಂದ್ರಿಯಗಳಿಗೂ ಯಾವ ವಿಷಯಗಳಿಗೂ ಜಗತ್ತಿನಲ್ಲಿರುವ ಯಾವ ಜನರಿಗೂ ಅವರ ಅಂಕಿತದೊಳಗಿಲ್ಲಾರ್ದನೆ ಸ್ವತಂತ್ರವಾಗಿರುವುದು ಯಾವುದು, ಅದಕ್ಕೆ ಮೋಕ್ಷ ಅಂತ ಕರೀತಾ ಇದ್ದಾರೆ. ಅಂತ ಮೋಕ್ಷವನ್ನ ಒಂದು ಪರಡಿಯಲ್ಲಿಟ್ಟ, ಇನ್ನೊಂದು ಪರಡಿಯಲ್ಲಿ ಪರೋಪಕಾರವನ್ನಿಟ್ಟು ಎತ್ತಿದಂತ ಮೋಕ್ಷದ ಪರಡಿ ಮ್ಯಾಗ ಅಂತ ನೋಡ್ರಿ. ಮೋಕ್ಷದ ಬಗ್ಗೆನೇ ಇಟ್ಟಿಟ್ಟು ದೊಡ್ಡ ದೊಡ್ಡ ಗ್ರಂಥ ಅದಾವ. ಮೋಕ್ಷವನ್ನು ಪಡೆಯಲಿಕ್ಕೆ ದೊಡ್ಡ ಕಠಿಣ ಸಾಧನೆಗಳದಾವ. ಇಂಥ ಕಠಿಣ ಸಾಧನೆಗಳನ್ನ ಸಾಧಿಸಿ ಪುರುಷಾರ್ಥದಲ್ಲಿ ಪರಮ ಪುರುಷಾರ್ಥವೇ ಮೋಕ್ಷ ಅಂತ ಬರ್ತಾರ. ಧರ್ಮ ಅರ್ಥ ಕಾಮ ಮೋಕ್ಷ ಕೊನೆಗಿಟ್ಟಾರ. ಧರ್ಮಕ್ಕಿಂತಲೂ ಅರ್ಥಕ್ಕಿಂತಲೂ ಯಾವುದು ಕಾಮಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಪರಮ ಪುರುಷಾರ್ಥ ಅಂತ ಹೇಳಿದ್ರು ಮೋಕ್ಷಕ್ಕ. ಅಂತ ಪರಮ ಪುರುಷಾರ್ಥವಾದಂತ ಮೋಕ್ಷವು ಪರಡಿಯಲ್ಲಿಟ್ಟಾಗ ಪರೋಪಕಾರದ ಪರಡಿ ನೆಲಕ್ಕೆ ಕುಳಿತಂತ ವಜ್ಜಾಗಿ ಮೋಕ್ಷದ ಪರಡಿ ಮ್ಯಾಗ ಬಂತ. ಹಗರಾಯ್ತಂದ್ರೆ ಬೆಲೆ ಇಲ್ಲ ಅನ್ನಂಗಿಲ್ಲ ಅದಕ್ಕೆ. ಹೌದಲ್ಲ? ಪರಮಾತ್ಮಂದ ಇದಕ್ಕೇನು ಬೆಲೆ ಇಲ್ಲ. ಮತ್ ಎದಕ್ಕೆ ಬೆಲೆ ಅದ ಅಂತ ಕೇಳಿದ್ರೆ, ಪರೋಪಕಾರಕ್ಕಾಗಿ ಬೆಲೆ ಅದ ಅಂತ ತಿಳಿದು ನಾವು ಪರರಿಗೆ ಉಪಕಾರ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಮತ್ಸ್ಯ ಅಂದ್ರೆ ಅರ್ಧ ದೇಹ ಮೀನ, ಅರ್ಧ ದೇಹ ಮನುಷ್ಯರಿಂದ ಕೂಡಿಕೊಂಡು ಕೂರ್ಮ ಮೊದಲಾದಂತ 10 ಅವತಾರಗಳನ್ನ ತಾಳಿದ. ಯಾಕೆ ಅಂತ ಕೇಳಿದ್ರೆ, ಉತ್ಕೃಷ್ಟ ಅವಸ್ಥಾ ಪರಿತ್ಯಾಗಿತ್ಯವೇ ಸತಿ ನಿಕೃಷ್ಟ ಅವಸ್ಥಾ ಗ್ರಹಣತ್ವಂ ಅವತಾರತ್ವಂ. ಅವತಾರ ಅಂದ್ರೆ ಏನು ಅಂತ ಕೇಳಿದ್ರೆ, ಅತ್ಯಂತ ಶ್ರೇಷ್ಠವಾದ ಉತ್ಕೃಷ್ಟವಾದ ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ತನ್ನ ಅವಸ್ಥೆಯನ್ನು ತ್ಯಾಗ ಮಾಡಿ ಅತಿ ಹೀನವಾಗಿರತಕ್ಕಂಥ ಹೇಯವಾದಂತ ಜನ್ಮವನ್ನು ಪಡೆಯುವುದಕ್ಕೆ ಅವತಾರ ಅಂತ ಕರೀತಾ ಇದ್ದಾರೆ. ಅದು ಯಾರ ಸಲುವಾಗಿ ನೋಡಿದ್ರೆ ನೀವು, ಒಂದು ವರಾಹ ಅವತಾರ ಅಂತಿದೆ. ನರಕಾಸುರನ ವಧೆ ಮಾಡುವ ಸಂದರ್ಭದಲ್ಲಿ ಅಥವಾ ಭೂಮಿಯನ್ನೇ ಅವನು ಕೆಳಗೆ ಹೋಗಿಟ್ಕೊಂಡು ಕುಂತಿದ್ನಂತ. ಭೂಮಿ ಮುಳುಗಿ ಹೋಗುವ ಸಂದರ್ಭದಲ್ಲಿ ವರಾಹ ಅವತಾರ ಆಗಿ ಬರ್ಬೇಕಾದ್ರೆ ಆ ವರಾಹ ನೋಡಿಲ್ಲ, ಅದು ಹೆಂಗದ ಹಂದಿ ಅವತಾರ. ಪರಮಾತ್ಮನ ಶ್ರೇಷ್ಠವಾದಂತ ಅವನ ಉತ್ಕೃಷ್ಟತೆಯಲ್ಲಿ ಹಂದಿಯ ಜೀವನೆಯಲ್ಲಿ ನೋಡ್ರಿ, ದೇವರುಳಾಯಿತು ಮಾಯಿಕ ದೇಹ, ಜೀವರುಳಾಯಿತು ಭೌತಿಕ ದೇಹ. ಅವ್ರ ದೇಹ ಹೆಂಗದ ಅಂತ ಕೇಳಿದ್ರೆ ಯಾವಾಗಲೂ 33 ವರ್ಷ ಅವರಿಗೆ. ತ್ರಿದಶರು ಅಂತ ಕರೀತಾರೆ ದೇವತೆಗಳಿಗೆ. ನಿಮ್ಮ ತಲೆ ಬೆಳಗಾಗಂಗಿಲ್ಲ, ಹಲ್ಲು ಬೀಳಂಗಿಲ್ಲ, ಅಲ್ಲಿ ಇಲ್ಲಿ ಸೋರಂಗಿಲ್ಲ. ನಿಮಗೆ 60 ಅದು 70 ಅಂದ್ರೆ ಸೋರುದು ಚಾಲು, ಬೀಳುದು ಚಾಲು, ಆ ತಲೆ ಬೆಳಗಾಗೋದು ಚಾಲು. ಬೆಳಗಾಗೋದು ಅಂದ್ರೆ ಕಾರು ಹಚ್ಕೋತಾಗ ಮಾನ್ಯ ಬಂದಾಳು, ತಲೆ ಬೆಳಗಾಗೈತಿ, ಕಾರದಿಂದ ಹಚ್ಕೊಂಡಾಳ. ಮತ್ತೆ ಅದು ಎಷ್ಟು ದಿನ ಇರ್ತದ? ಅದೇನು ಹೇರ್ ಡ್ರೈ ಏನದು? ಹೇರ್ ಡ್ರೈ ಮಾಡ್ಕೊಂಡ್ ಬಂದಾಳ. ಮತ್ತೆ ಅದೊಂದು ಎಷ್ಟು ದಿನ ಇರ್ತದೆ? 2-3 ದಿನ ಚಲೋ ಇರ್ತದ ಅದು. ಹೌದಲ್ಲ? ಒಂದು ವಾರ ಮತ್ತೆ ಬಡ್ಡ್ಯಾಗ ಬೇಡವಾಗ ಚಲೋ ಬಡ್ಡ್ಯಾಗ ಬೇಡಾಗ ತುದಿಯಾಗ.
ಅವ್ ನಿಮಗೆ ನಡೀತಾವ. ನಿಮಗೆ ಬಡ್ಡೆ ಬೆಳೆದ ತುದಿಯಾಕಾರಾದ್ರೆ ಏನಾಗೋದಿಲ್ಲ. ಯಾಕಂದ್ರೆ ಅವ್ರ ಹೆಣ್ಮಕ್ಳು ಹಿಂಗ್ ಇಟ್ಕೋಬೇಕಲ್ಲ, ಹೌದಲ್ಲ? ಮತ್ತ ಅವ್ರೇನ್ ಹಿಂಗ್ ಮಾಡಕ್ ಬರೋದಿಲ್ಲ. ಮತ್ತ ಅವ್ರು ಹಿಂಗ್ ಹಿಕ್ಬೇಕು. ಆಕಿ ಹಿಂಗ್ ಹಿಕ್ಕೊಂಡಳ, ನಡು ಹಿಂಗ್ ಬೇತಲ್ಲಿ ಬಿತ್ತದ. ಅದು ಕಾರಣ ಅಂತ ಹಚ್ಚಿ 15 ದಿವಸ 20 ದಿವಸ ಆಗ್ಯದ. ಈ ಕಡೆ ಕಾರಣಗ ಇಲ್ಲಿ ನಡು ಮೂತ್ ಸಾರಿಸ್ದಂಗ ಗಾಳಿ ಬಂದ. ನಿಮ್ಗೆ ಹಿಂಗ ಆಗ್ತಾವಲ್ಲ, ಅವ್ರಿಗೆ ಇರುದಿಲ್ಲ ಅಂತ. ಅವ್ರಿಗೆ ಏನಿರುದಿಲ್ಲ. 33 ವರ್ಷ ನಿರ್ಜಲರು ಅಂತ ಅವ್ರ ಹೆಸರು, ತ್ರಿದರ್ಶರು ಅಂತ ಅವ್ರ ಹೆಸರು. ತ್ರಿದರ್ಶರು ಅಂದ್ರೆ 33 ವರ್ಷ ಅವರಿಗೆ. ನಿರ್ಜಲರು ಅಂದ್ರೆ ಜಡ ಅಂದ್ರೆ ಮುಪ್ಪನೇ ಅವ್ರಿಗಿಲ್ಲ. ಈ ಸ್ಥಿತಿಯಲ್ಲಿದ್ದಂತ ತನ್ನ ಅವಸ್ಥೆಯನ್ನು ತ್ಯಾಗ ಮಾಡಿ ಇವತ್ತು ಮಲವನ್ನು ಭಕ್ಷಣೆ ಮಾಡತಕ್ಕಂತ ಹಂದಿ ಅವತಾರವನ್ನು ಶ್ರೀಕೃಷ್ಣ ಪರಮಾತ್ಮ ತಾಳೇನಂದ್ರೆ ನಿಮ್ಮೆಲ್ಲರ ಹಿತಕ್ಕಾಗಿ ಅಂತ ಉತ್ಕೃಷ್ಟ ಅವಸ್ಥೆಯನ್ನು ತ್ಯಾಗ ಮಾಡಿ ಅಂತ ನೀಚ ಅವಸ್ಥೆಯನ್ನು ತಗೊಂಡು ಬಂದಲ್ಲ. ಯಾಕೆ ಅಂತ ಕೇಳಿದ್ರೆ ಪರೋಪಕಾರಕ್ಕಾಗಿ. ಅದಕ್ಕೆ ನಿಮ್ಮ ಜೀವನದಲ್ಲಿ ಅವರೇ ಬರ್ಬೇಕಂತೇನಿಲ್ಲ. ಈಗ ನೀವದಿರಲ್ಲ, ಪರೋಪಕಾರಕ್ಕಾಗಿ ದುಡಿರಿ. ನೀವು ಪರೋಪಕಾರಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರಂಭ ಮಾಡ್ರಿ. ಪರೋಪಕೃತಿಗಾಗಿ ನಾನು ಏನು ಮಾಡಲಿ ಅಂತ ಹಗಲಿರುಳು ಚಿಂತನೆ ಮಾಡಿ. ಅವರೇ ದೇವರಾಗಬೇಕಂತ ಏನು ಬರ್ಕೊಟ್ಟಿಲ್ಲ, ಬಾಂಡ್ ಬರೆದು ಕೊಟ್ಟಿಲ್ಲ. ನೀನು ದೇವರ ಶಿವಾಂಶ ಸಂಭೂತನೆಯಲ್ಲಿ ಪರಮಾತ್ಮನ ಅಂಶವನ್ನೇ ಹೊತ್ತುಕೊಂಡು ಬಂದಿ. ಮಧ್ಯದಲ್ಲಿ ಮಾನವನಾಗಿ ಮಹಾದೇವನಾಗಲಾರದೆ ಶರಣರು ಬರೆದರು, ಮನವೆಂಬುವುದು ಬೇರೆ ಏನೂ ಅಲ್ಲ, ಮಹಾದೇವನ ಮಹಾ ಎರವು ನೋಡ. ಸಂಕಲ್ಪ ವಿಕಲ್ಪ ದಳೆದಾಗ ಮನಸ್ಸಾಯಿತು, ದಳೆದ ಸಂಕಲ್ಪವನ್ನು ಮರೆತಾಗ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೇ ಆಯಿತು. ಶರಣರು ಹೇಳ್ತಾ ಇದ್ದಾರೆ. ಏನಂತ ತಿಳ್ಕೊಂಡ್ರಿ ನೀವು? ದೇವಾಲಯ ಪ್ರೋಕ್ತ. ಗಮನದಲ್ಲಿಟ್ಕೊಳ್ರಿ. ದಿಸ್ ಈಸ್ ಟೆಂಪಲ್. ದ ಹ್ಯೂಮನ್ ಬಾಡಿ ಈಸ್ ಟೆಂಪಲ್. ದ ಸೋಲ್ ಈಸ್ ಗಾಡ್. ಏನ್ ಹೇಳ್ತದೆ ಶಾಸ್ತ್ರ? ಏನ್ ತಿಳ್ಕೊಂಡ್ರಿ? ದ ಹ್ಯೂಮನ್ ಬಾಡಿ ಈಸ್ ಟೆಂಪಲ್, ಸೋಲ್ ಈಸ್ ಗಾಡ್. ಒಳಗಿರುವ ಆತ್ಮ ದೇವರದಾನ, ದೇಹ ದೇಗುಲ ಅದ. ಗೊತ್ತಾಯ್ತಾ ನಿಮಗೆ? ಏನ್ ಗೊತ್ತಿರ್ತದೆ? ಎರಡು ಪಾಠ ಹೊಡೆದ ಯಾವ ದೇವರ ಹಂದಿಗೆ ಹಂದಿ. ಹಂದಿಗಿಂತಲೂ ಹೀನಾಗಿ ಬದುಕ್ತಾ ಇದ್ದಾನೆ. ಶಾಸ್ತ್ರ ಹೇಳ್ತದೆ ಶರೀರವೆಂಬುವುದು ದೇವಾಲಯ. ಹೇಳಿಲ್ಲ ಬಸವಣ್ಣವರು? ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲೇ ಬಡವನಯ್ಯ. ಕಾಲೇ ಕಂಬ, ದೇಹವೇ ದೇಗುಲ, ಸೆರವೇ ಹೊನ್ನ ಕಳಸ. ಅವ್ರಿಗೆ ಹ್ಯಾಂಗಾಯ್ತು? ನಿಮ್ದು ಹೆಂಗಾಯ್ತು? ನಿಮ್ದು ಯಾಕಿಂತದ್ದಾಯ್ತು? ಅವ್ರದ್ದು ಅದೇ ದೇಹನೇ. ಅವ್ರ ಕಾಲ ಕಂಬ, ಅದು ಶರೀರ ದೇಗುಲ ಆಯ್ತು, ಶಿರ ಹಣ ಕಳಸ ಆಯ್ತು. ಒಳಗಿರುವ ಜೀವಾತ್ಮ ಪರಮಾತ್ಮ ಅವನೇ ದೇವರದಾನ ಅಂದ್ರು. ನೀವ್ಯಾಕೆ ದೇವ ಆದ್ರಿ? ಹುಚ್ಚರ ಗಡ್ಡಾಡ್ತೀರಿ. ಏನಾಯ್ತು ನಿಮ್ಗ? ಬದುಕಲಿಕ್ಕೆ ಬರ್ಲಿಲ್ಲ ನಿಮ್ಗ. ಇದ್ರ ಉಪಯೋಗ ತಗೊಳಕ್ಕೆ ಬರ್ಲಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಅವರೇ ಪರೋಪಕಾರ ಮಾಡಿ ಧನ್ಯತ್ವವನ್ನು ಪಡೆದು ದೇವರಾಗಲಿಕ್ಕೆ ಬರ್ತದೆ ಅಂದ್ರೆ ಅವರಿಗೆ ಮೀಸಲಲ್ಲ, ನಿಮಗೂ ಸಾಧ್ಯವಿದೆ ಅಂತ ಲಕ್ಷ್ಯದಲ್ಲಿ ಕೊಡ್ರಿ. ನೀವು ಈಗ ನೋಡ್ರಿ, ನೀವು ಇಷ್ಟು ಮಂದಿ ಇದಿರಲ್ಲ, ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳಿಗೆ ಈ ಸೀರೆ ಇವೆಲ್ಲ ಬ್ಲೌಸ ಅವು ಇವು ತರಕತ್ತಿ ಎಷ್ಟು ವರ್ಷ ತೆಗಿಬೇಡಪ್ಪ ಅದ್ರ ಸುದ್ದಿ ಅಂದ್ರೆ ಎಷ್ಟು ವರ್ಷ ಆತಿ? ಯಾರ್ಯಾರು ನಿಮ್ಮ ಮದುವೆಯಾಗಿ 10, 15, 20, 50, 70 ವರ್ಷ ಆಗ್ಯಾವ, ಅಲ್ಲಿ ತನಕ ತಂದು ಕೊಟ್ಟಿರಿಲ್ಲ? ಏನ್ ಬಂಗಾರ ತಂದು ಕೊಟ್ರಿ, ಬಟ್ಟೆ ತಂದು ಕೊಟ್ರಿ, ಏನೆಲ್ಲ ತಂದು ಕೊಟ್ರಿ ಅಲ್ಲಪ್ಪ. ಅವ್ರಿಗೆ ನೀವು ಹೇಳ್ರಿ, ಅವ್ರ ಮುಂದೆ ಕುಂದಿಸ್ಕೊಂಡು, ನೋಡು ನೀ ನಮ್ಮ ಮನೆಗೆ ಬಂದಿಂದ ಇಷ್ಟು ಜೋಡು ಸೀರೆ ಅದು, ಇಷ್ಟು ಜೋಡು ಬ್ಲೌಸ್ ಅದು, ಇಷ್ಟು ಜೋಡು ನಿನಗ ಬಳಿ ಅದು, ಇಷ್ಟು ಜೋಡು ನಿನಗೆ ಹಾಕೊಳಕ್ಕೆ ಚಪ್ಪಲಿ ಅದು, ಇಷ್ಟೆಲ್ಲ ಕೊಟ್ಟೀನಿ ಅಂತ ನೀವು ಹಿಂಗ್ 1-2 ದಿನ ಅಂತ ಅವ್ರ ಮುಂದೆ ಕುಂದರ್ರಿ. ಅವ್ರ ಉತ್ತರ ಏನ್ ಬರ್ತದ ನೋಡ್ರಿ. ನಿಮ್ಗೆ ಚಾಲು ಮಾಡಿ ಹೋಗಿ. ಎಲ್ಲಿ ಗಂಟೆ ನಿಂತು ನೀವು ನಿಮ್ಮ ಯಾವ ಮುಖ ತಗೊಂಡು ನನ್ನ ಮನೆಗೆ ಬಂದಿ, ನಿನ್ನ ಸಂಬಂಧ ಇತ್ತು ಸಣ್ಣ ಅದೇ, ನಿನಗಿತ್ತೆಲ್ಲ ಮಾಡ್ದೆ ತಿರ್ಸಿ ನೀವು ಅಂದ್ರಿ. ಆಕೆ ಅಂತಾಳ, ಏನೋ ಬಾವ ಮುಲ್ಲಾ, ಹಳೆ ಮುಲ್ಲಾ, ಸನ್ಯಾಸಿ, ಪಡಪೋಸಿ, ಯಾರು ಪಗಾರ ತಂದಿ ಕಟ್ಕೊಂಡಿವಿ, ನೀ ಅಲ್ಲ ನಿಮ್ಮ ಮಕ್ಕಳು ತರ್ತಾನಂತಾಳ. ಆಕಿ ನಿಮ್ಮ ಮಕ್ಕಳು ತರ್ತಾನ ಅನ್ನಲ್ಲ.
ಇದೇ ಅಂತ ನಂದು ನೋಡ್ನಿ ಅಂತ ಮಾತು ನಿನಗ ಆಜ್ಞೆ ಮಾಡ್ತಾ ಇದ್ದಿ ಅಂತ ನೋಡ್ರಿ ಏನು ಬಂದದು ಯಪ್ಪ ಇಲ್ಲಿ ತರ ಮಾಡಿರಿ, ಇಷ್ಟು ಸೇವಾ ಮಾಡಿದ್ರಿ ಅವ್ರದ್ದು ನೋಡಿ. ಸಾಯುವವರೆಗೆ ಇವರಿಗೆ ತಂದು ಮೃಷ್ಟಾನ್ನ ಭೋಜನ ಉಣಿಸಿ ಬಟ್ಟೆ ತೊಡಿಸಿ ಅವರಿಗೆ ಇಷ್ಟವಾದಂತಹ ವಿಷಯ ವಸ್ತುಗಳೆಲ್ಲವನ್ನು ಕೊಟ್ಟರು ಕೂಡ ನಿಮಗೆ ಒಂದು ಸಲನು ಹಿತ ಆಗಲಿ ಅಂತ ಹರಿಸಿಲ್ಲ ಈ ಜನ. ಅದರ ಬದಲಿನೇ ಇವತ್ತು ನೀವು ದಾರಿಯಲ್ಲಿ ತಿರುಗತಕ್ಕಂತ ಬಡತನದಲ್ಲಿ ಬೆಂದು ನೊಂದು ಕಡು ಬಡವರಾಗಿ ಜೀವನ ಸಾಗಿಸುವವರಿಗೆ ಎರಡಲ್ಲ, ಒಬ್ಬ ಹೆಣ್ಣು ಮಗಳಿಗೆ ಒಂದು ಸೀರೆ ಕೊಡ್ರಿ, ತಂಡಿಯಲ್ಲಿ ಬಳಲುವಾಗ ಒಂದು ರಕ್ಕ ಕೊಡ್ರಿ, ಸಾಯಿತನ ನಿಮ್ ಕೋಟಿ ಇಟ್ಟು ಪೂಜೆ ಮಾಡ್ತಾಳ. ಹೇ ಪರಮಾತ್ಮ, ಇಂಥ ದಾನಿಗೆ ಯಾವ ದುಃಖವನ್ನು ತರಬೇಡ ದೇವ, ಅವ ಒಳ್ಳೆಯವಾಗಿದ್ದರೆ ನಮ್ಮಂತವ್ರು ಎಷ್ಟು ದಿನ ಬದುಕ್ತೀವಿ ಅಂತ ನಿಮಗೆ ಹಿತ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅವರು ಪರಮಾತ್ಮನ ಹತ್ತಿರ. ಇದು ಪರೋಪಕಾರದ ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ನಿಮ್ ಮನೆಗೆ 2 ಸೀರೆ ನಿಮ್ ಹೆಂಡ್ರಿಗೆ ತಂದ್ರ ಇವತ್ತು ಕಡು ಬಡವರಾಗಿ ಜೀವನ ಸಾಗಿಸ್ತಕ್ಕಂಥವ್ರಿಗೆ ಹುಡುಕಾಡಿ ಅವ್ರಿಗೆ ಒಂದು ಬಟ್ಟೆ ಕೊಡ್ರಿ. ನೀವು ಪರೋಪಕಾರದ ಇವ್ರಿಗೆ ಕರ್ಕೊಂಡು ಹೋಗಿ 5 ಸ್ಟಾರ್ ಹೋಟೆಲ್ ಆಗಿ ತಿನ್ನಿಸ್ತೀರಲ್ಲ, ಅವ್ರಿಗೆ ಒಂದು ತುತ್ತನ್ನ ಹಾಕ್ರಿ. ಇವತ್ತು ನೋಡ್ರಿ ನಿಮ್ದು ದೌರ್ಭಾಗ್ಯ ಹೆಂಗದ. ಇವತ್ತ ಆಸ್ಪತ್ರೆಗೆ ಹೋಗ್ರಿ, ಯಾರು ದಾಖಲ್ ಅದಾರಲ್ಲಿ ಅಡ್ಮಿಟ್, ಯಾರು ಅಡ್ಮಿಟ್ ಅದಾರ? ಈ ಬೇಡ್ಕೊಂತೀನೋ ಡಾಕ್ಟರ್ ಅಡ್ಮಿಟ್ ಅದಾರ? ಸುಮ್ಮನೆ ಕುಂತೀರ ನೀತಿ ಬಂದತ್ತೆ ಅದಾರ ಒಬ್ರ ನಾಚಿಕ್ ಬರೋಕ್ ನಿಮ್ ಜನ್ಮಕ್ಕ. ಇವತ್ ನೋಡು ಬೇಡಿ ತಿನ್ನತಕ್ಕಂತ ಎಲ್ಲೋ ಬೆಟ್ರದ ನೀರು ಕುಡಿದು ಯಾ ನೀರನ್ನು ಕುಡಿದು ನೋಡಿರಿಲ್ಲ. ನಾನೇ ಕೊರೋನಾ ಬಂದ ಬಿಸಿ ನೀರು ಕುಡಿ, ಶುಂಠಿ ಮೆಣಸು ನಿಮ್ ಹೆಣ ಯಾತ್ವಿ ಮೆಣಸ ಶುಂಠಿ ಬಿಸಿ ಬಿಸಿ ತಿಂದೆ 3 ಲಕ್ಷ ಇಟ್ಟು ನಿಮ್ ಹೆಣ ಯಾರು ಮುಟ್ಟಿಲ್ಲೋ. ಹೆಣ್ಣ ತಲೆ ನಿಂತಿದ್ರು ಗಂಡ 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 ಪಾದ ಇದನ್ನು ಪಿಂಡ ಸನೇಕ್ ಹೋಗಪ್ಲೇ ಇಲ್ಲ, ಮುಟ್ಟಂಗಿಲ್ಲ. ನೋಡು ಎಷ್ಟು ಅನ್ಯೋನ್ಯವಾಗಿ ಬೆಳೆದವರು. ಮಹಾರೋಗ ಬಂತಲ್ಲ, ಬಂದಾಗ ಗಂಡ ದೂರ ನಿಂತ ಅಲ್ಲೇ ಬಿದ್ದು ಒದ್ದಾಡ್ತಿದ್ದು, ಈಕಿ ನೋಡ್ತಿದ್ದು ದೂರ ನಿಂತು, ಇವಳು ಒದ್ದಾಡೋದನ್ನ ಅವ ನೋಡ್ತಿದ್ದ. ಇಬ್ರು ಗಂಡ ಹೆಂಡತಿ ಕೂಡಿ ತಮ್ಮ ರಕ್ತವನ್ನು ಕೊಟ್ಟು ಹುಟ್ಟಿಸಿದಂತ ಮಗು, ಅಪ್ಪ ನನ್ನ ಹತ್ರ ಯಾಕೆ ಬರ್ತಾ ಇಲ್ಲ ನೀವು, ಅಮ್ಮ ಮಮ್ಮಿ ನನ್ನ ಹತ್ರ ಯಾಕೆ ಬರ್ತಾ ಇಲ್ಲ ಅಂದಾಗ ನಿರುತ್ತರರಾದ್ರೆ ನಿಮ್ಮ ಜೀವನ ಯಾಕೆ ಬಂತು ನಿಮಗೆ ಅಂತ ಕೇಳಿದ್ರೆ ಪಾಪದಿಂದ ಕೂಡಿದಂತ ನಿಮ್ಮ ಜನ್ಮಕ್ಕೆ ಅಂತ ರೋಗಗಳು ಬರ್ತಾವ. ಇವತ್ತು ನೋಡಿ ಹೋಗ್ರಿ ಬೆಡ್ಕೊಂತೀನೋ ಡಾಕ್ಟರ್ ಅಡ್ಮಿಟ್ ಅದಾವ ಕಡೆಗೆ ಅದು ಬಿಸಿ ತಿಂದ ಅವ್ರಿಗೆ ಹಸಿದ್ ನೀಡಿ ನೀವ್ ಯಾಕೆ ಹೋಗ್ತೇವೆ ಮಾನ್ಯ ಬಂದ 3 ಲಕ್ಷ ಆಗಿಲ್ಲ, ಇನ್ನೊಂದು 6 ಆಗಿಲ್ಲ ಅಂದೆ ನಾನು. ನಮ್ಗೆ 10 ರೂಪಾಯಿ ಕೊಡುದಿಲ್ಲ, 3 ಲಕ್ಷ ಸಾಲ ಕೊಟ್ಟ ಕೊಡು ನಮಗೇನು. ನಾ ಹೇಳ್ತೇನೆ ನಿಮಗ, ಸಿದ್ಧಾರೂಢ ರಾಮರೂಢ ಆಣೆ ಮಾಡಿ ಹೇಳ್ತೇನೆ, ಪರೋಪಕಾರಕ್ಕಾಗಿ ನಿಮ್ಮ ಹಣವನ್ನ ಇವತ್ತ 100 ರೂಪಾಯಿದಲ್ಲಿ 10 ರೂಪಾಯಿ ದಿನ ಮೀಸಲಿಡ್ರಿ. ನಿಮ್ಗೆ ಏನ್ರ ಕಂಟಕ ಬಂತಂದ್ರೆ ನಾ ಇರ್ತೇನೆ, ಆಣೆ ಮಾಡಿ ಹೇಳ್ತೇನೆ. ನಾ ಇಲ್ಲಿಲ್ಲಾಂದ್ರೆ ಗ್ರಂಥಗಳನ್ನೆಲ್ಲ ಸುಟ್ಟು ಬಿಡ್ತೇನೆ ವೈದ್ಯನ. ಸಾಧಿಸ್ರಿ ಜೀವನದಲ್ಲಿ. ಯಾಕೆ ಅವರಿಗೆ ಮೀಸಲಾದೇನು? ಅವ್ರಂದ್ರಂತ ಈ ದೇಶದಲ್ಲಿ ಜಗತ್ತಿನಲ್ಲಿ ಇಷ್ಟೆಲ್ಲ ಜನರು ದುಷ್ಟರ ಕೈ ಮುಷ್ಟಿಯಲ್ಲಿ ಸಿಲುಕಿ ಒದ್ದಾಡುವ ಸಂದರ್ಭದಲ್ಲಿ ನಾನು ಯಾವ ಮೋಕ್ಷ ಅಂತ ತಿಳಿದು ಇವತ್ತು ತನ್ನ ಹಂತ ವೈಕುಂಠದ ಪದವಿಯನ್ನು ಬಿಟ್ಟು, ಸೂಕ್ಷ್ಮ ಶರೀರವನ್ನು ಬಿಟ್ಟು, ಹಂತ ಉನ್ನತವಾದಂತ ಅವಸ್ಥೆಯನ್ನು ಬಿಟ್ಟು ಹಂದಿ ಅಂತ ಜನ್ಮ ತಾಳಿ ಇವತ್ತು ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಾರ ಅಂತಂದ್ರೆ ಪರೋಪಕಾರದಲ್ಲಿ ಎಷ್ಟು ಶಕ್ತಿ ಇರಬೇಕು. ನಾಳಿನಿಂದ ಪ್ರಾರಂಭ ಮಾಡ್ರಿ. ನೀವು ಹುಗ್ಗಿಗಳಿಗೆ ಮಾಡಿ ಹೊರಗಿಡಬೇಡ್ರಿ. ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ 10 ಜೋಡಿ ಸೆಟ್ ತೋಡ್ರ, ಬಡ ಮಕ್ಕಳಿಗೆ 1 ಅಂಗಿ ತಗೊಳ್ರು, ನಿಮ್ಮ ಜೀವನ ಸಾರ್ಥಕ ಆಗ್ತದ? ಮನಸ್ಸಾಗುದಿಲ್ಲ ನಿಮಗೆ. ಅವನೇನ್ ಹೋಗ್ತದ ಗಂಟ ಅಂದ ಮಾನ್ಯ ಸ್ವಾಮಿ, ನಿನ್ನ ಗಂಟನ ಹೋಗ್ತದ ದವಾಖಾನೆ, ನಾ ಏನ್ ಮಾಡಿ ಕೋರ್ಟಿಗೆ ಹೋಗ್ತದ ದವಾಖಾನೆ ಹೋಗ್ತದ ನಿನ್ನ ಗಂಟ. ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಶಪಿಸ್ತಾರೋ, ಯಾರು ನಿಮಗೆ ಕೃತಜ್ಞರಾಗಿದ್ದಾರೆಯೋ, ಯಾರು ನಿಮ್ಮನ್ನು ತಿಳಿದುಕೊಂಡಿಲ್ಲವೋ ಅವ್ರಿಗೆ ಮಾಡಕ್ ಹೋಗ್ಬೇಡ್ರಿ. ಮಾಡ್ರಿ, ಕೊರೆ ಕೊರ್ತಿದಾರನ್ನು ಯಶಸ್ವ ಬಿಡಾಕ ಬರುದಿಲ್ಲ. ಆದ್ರೆ ಅದರ ಜೊತೆ ಪರೋಪಕಾರವನ್ನ ಕೈಕೊಳ್ರಿ. ಅದಕ್ಕೆ ಶಾಸ್ತ್ರ ಹೇಳಿತು, ಪರೋಪಕಾರ ಶೂನ್ಯಸ್ಯ ದಿನ್ ಮನುಷ್ಯಸ್ಯ ಜೀವಿತಂ. ಯಾಕೆ ಪರಮಾತ್ಮ ಹುಚ್ಚಿದ್ನೇನು? ಅವ್ರಿಗೇನ್ ಕಡಿಮೆ ಆಗಿತ್ರಿ? ಅವ್ರ ಲೋಕಗಳು ನೋಡಿಬೇಕ. ಮತ್ತೀಗ ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ನೀವೆಲ್ಲ
ಇಲ್ಲಿ ಕುಂತ ಬರ್ತದೆ. ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ತೆಗಿಸ್ಬೇಕು, ವೀಸಾ ತೆಗಿಸ್ಬೇಕು, ನಿಮ್ಮ ರೊಕ್ಕ ಅಲ್ಲಿ ತುಂಬಿ ಕರೆನ್ಸಿ ಮಾಡ್ಕೋಬೇಕು, ಅವಾಗ ಅಲ್ಲಿ ಹೋಗಾಕ್ ಬರ್ತದ. ಮತ್ತ ಅದೇನ ಟಮ್ದಾಗ ಕೂತ್ ಹೋಗ ಗದ್ದನಿಗೇರಿ ಕ್ರಾಸ್ ಅಂದ್ರೇನೆ ಅಂತ ಹೇಳಿ ಅವ ಏನ್ ಹೊಡಿತಾನೋ, ಇವ್ರು ಎಲ್ಲಿ ಕೂತಿರ್ತಾರೋ, ಎಲ್ಲಿ ಮಣ್ಣಾಗ ಹಾಕ್ತಾನೋ ಗೊತ್ತಿಲ್ಲ. 10 ಮಂದಿ ಆ ಕಡೆ ಅವ ಹಿಡಿಯೋ ಇಟ್ಟೆ ಇಟ್ಟಿರ್ತಾನ. ನಿಮ್ಗೆ ಹೇಳತ್ತೀವಿ ಅದೇನ 10 ರೂಪಾಯಿ ಕೊಟ್ಟು 10 ನೋಡ್ಕೊಟ್ಟು ಗದ್ದನಿಗೇರಿ ಕ್ರಾಸ್ ಮಾಡಿರಿ. ಔಟ್ ಆಫ್ ಕಂಟ್ರಿ ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ ಮೊದಲಾದಂತವುಗಳಲ್ಲಿ ಹೋಗಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಅಷ್ಟು ತಾಕತ್ ಇರ್ಬೇಕು, ಅಷ್ಟು ರೊಕ್ಕ ಇರ್ಬೇಕು, ಪಾಸ್ಪೋರ್ಟ್ ತೆಗಿಸ್ಬೇಕು, ವೀಸಾ ತೆಗಿಸ್ಬೇಕು. ನೀನ್ ಹಣ ಇರ್ತೀವಿ ಅದೇ ನಡೀತಕ್ಕಂತ ಕರೆನ್ಸಿ ಕೊಟ್ರ ಅಲ್ಲಿ ಪರ್ಮಿಷನ್ ಸಿಗ್ತದ. ಹಾಗೆ 101 ಯತ್ನ ಮಾಡು, ಪರೋಪಕಾರ ಮಾಡು. ಪರಮಾತ್ಮನ ವೈಕುಂಠ ಹೆಂಗ ಅನ್ನೋದು ನೋಡಕ್ ಸಿಗ್ತದ ನಿನಗ. ಅಲ್ಲೊಂದು ಸೀಟ್ ಇರ್ತದಂತ ನಿಮಗೆ, ಪರಮಾತ್ಮ ಕಾಯ್ಕೊಂಡು ಕೂತಿರ್ತಾನೆ. ಅದಕ್ಕೆ ಹೇಳಿದ್ರು ಪರೋಪಕಾರದಿಂದ ಶೂನ್ಯನಾದಂತ ಮನುಷ್ಯನ ಬಾಳಿಗೆ ಧಿಕ್ಕಾರವಿರಲಿ ಅಂತ. ನಮ್ಗೇನಾದ್ರೂ ಸಾಲದ್ರಿ, ಏನು ಇವ ನಾಯಿ ತಿಂದ, ನರಿ ತಿಂದ, ಕುರಿ ತಿಂದ, ಕೋಳಿ ತಿಂದ, ಏನ್ ಅಡ್ಡಾಡೋ ಪ್ರಾಣಿಗಳನ್ನ ತಿಂದ, ಕೌಜಗ ತಿಂದ, ಎಲ್ಲಾ ತಿಂದ, ಪಾರ್ವಾಳ ತಿಂದ, ಏನ್ ನಿನ್ನ ಹೆಣ ಹತ್ಕೊಂಡೆಪ್ಪ, ಏನಾರ ಸಾಲ್ತದ ಅನ್ಬೇಕು ನಿನಗ. ನೀ ಏನ್ ಮಾಡಿವೋ ಯಪ್ಪ ಯಾರಿಗರೆ? ಜೋಳ ತಿಂದ, ಎಲ್ಲ ತಿಂದ, ತೆನಿ ತಿಂದ, ದಂಟು ತಿಂದ, ತಿನ್ನಾರ್ದ ಒಂದರ ಉಳ್ದದ. ನಿಮ್ ಮನೆಗೆ ಹೋಗಿ ಲಿಸ್ಟ್ ಮಾಡಿ ನಾವ್ ಏನೇನ್ ತಿಂದೀವಿ ಏನ್ ಇಲ್ಲ. ನಾಚಿಗೆ ಬರ್ತದ ಜನ್ಮಕ್ಕ ನಿಮ್ಗ. ಒಂದರೆ ಉಳ್ದದ ನೀವು ತಿನ್ನೋದು ಬಿಟ್ಟಿದ್ದು, ಏನೂ ಉಳಿಲಿಲ್ಲ. ನಿಮಗೆಲ್ಲ ಆಹಾರ ಅದವಲ್ಲೋ ಅವು, ನೀ ಯಾರಿಗೆ ಆಹಾರ ಆಗಿ ಬುದ್ಧಿ ರೈತೇನೆ ನಿಮ್ಗೆ? ಎಷ್ಟು ತಮ್ಮ ಪ್ರಾಣ ಕಳ್ಕೊಂಡು ನಿಮ್ಮ ಸಲುವಾಗಿ ನಿಮಗೆ ಆಹಾರ ಆದವು. ಇವತ್ತು ಎಷ್ಟು ಜೋಳವನ್ನ ಹರಣ ಮಾಡ್ತೀರಿ, ಇವತ್ತು ಅದನ್ನ ಏನೇನೋ ಮಾಡ್ತೀರಿ, ಕುದಿಸ್ತೀರಿ, ಕಡಿತೀರಿ, ಬೀಸ್ತೀರಿ, ಸುಡುತ್ತೀರಿ. ಅಷ್ಟು ಸುಟ್ಟು ತಮ್ಮತನವನ್ನು ಸುಟ್ಟುಕೊಂಡು ನಿಮ್ಮ ಜೀವನವನ್ನು ಬದುಕಿಸಲಿಕ್ಕೆ ಪ್ರತಿಯೊಂದು ಇವತ್ತಿನ ದಿವಸ ಈ ಭೂಮಿ ಮೇಲೆ ಇರತಕ್ಕಂತ ಸಮಸ್ತ ಪ್ರಾಣಿಗಳು, ಸಸ್ಯಗಳು ಕೂಡ ನಿನಗೆ ಪರೋಪಕಾರಕ್ಕಾಗಿ ತಮ್ಮ ಜೀವನವನ್ನೇ ಧಾರೆ ಎಳೆದವ. ನೀ ಯಾರಿಗಾರದಿ? ಯಾರಿಗಾರದಿ ಹೇಳೋದು? ಹೇಳ್ರಿ ಅಂತ ಇಲ್ಲೇ ಅದ ನೋಡಿ, ಯಾರ್ಕೊಳ್ಳು ಕೂತ ನೋಡಿ ಕಡೆ. ನೀ ಯಾವ್ರಿಗೆ ಯಾರದಿ? ಅವ್ರು ನಿನಗೆ ಯಾರಾದ್ರು ತಗೊಂಡ್ಬಾರ್ದು ಸುಡುಗಾಡಿ. ಒಂದು ಕೆಲಸ ಆಗಲಿಲ್ಲ, ನೀನು ಜೀವಂತವಾಗಿ ಅವುಗಳ ಲಾಭ ತಗೊಳ್ಳಕ್ಕೆ ಒಂದು ಕೆಲಸ ಆಗಲಿಲ್ಲ, ಮಣ್ಣು ಸಾಲಿಲ್ಲ, ಕಬ್ಬಿಣ ಸಾಲಿಲ್ಲ. ಪ್ರತಿಯೊಂದು ಇವತ್ತು ತಮ್ಮ ಹಿತವನ್ನು ತ್ಯಾಗ ಮಾಡಿ ನಿನ್ನ ಹಿತಕ್ಕಾಗಿ ತಮ್ಮ ಜೀವನವನ್ನು ಸವಿಸ್ತವಂತ. ನೋಡ್ರಿ ಇವತ್ತು ಮನೆ ನೋಡ್ರಿ, ಕಲ್ಲು ಬಿಸಿಲಾಗಿ ನಿಂತದ ಕಟ್ಟಡ ಆಗಿ ನಿಮಗೆ ನೆರಳು ಕೊಟ್ಟದ. ಅದಕ್ಕೆ ಹೇಳಿದ್ರು ಪರೋಪಕಾರವನ್ನು ಮತ್ತೊಬ್ಬರ ಕಡೆಯಿಂದ ಸಮಸ್ತ ಸಸ್ಯ, ಜೀವಿ, ಪ್ರಾಣಿ, ಕಲ್ಲು, ಮಣ್ಣು ಎಲ್ಲವೂ ನಿನಗಾಗಿ ದುಡಿತಾ ಇದ್ದಾವೆ. ಅವುಗಳನ್ನು ನೀನು ತೆಗೆದುಕೊಂಡು ನೀನು ಮತ್ತೊಬ್ಬರಿಗೆ ಪರೋಪಕಾರ ಮಾಡದೆ ಹೋದರೆ ಅದು ಮಾನವ ಜನ್ಮದಲ್ಲಿ ಬಂತು ಧಿಕ್ಕಾರವಿರಲಿ ನಿನ್ನ ಜನ್ಮಕ್ಕೆ ಅಂತ. ಪರೋಪಕಾರ ಶೂನ್ಯ ಜೀವಿತಸ್ಯ ಮನುಷ್ಯಸ್ಯ ಜೀವಿತಂ. ಮನುಷ್ಯ ಜೀವನಕ್ಕೆ ಧಿಕ್ಕಾರವಿರಲಿ ಅಂತ. ಅದಕ್ಕೆ ಪರಮಾತ್ಮಂದ ನನ್ನ ವೈಕುಂಠ ದ್ವಾರದಲ್ಲ, ನನ್ನ ಮೋಕ್ಷ ದ್ವಾರದಲ್ಲ. 10 ಸಾಲ ಅಲ್ಲ, ಇನ್ನು ಎಷ್ಟೋ ಅವತಾರಗಳನ್ನು ಎತ್ತಿದ್ದಾನೆ. ಎದಕ್ಕೆ ಅಂತ ಕೇಳಿದ್ರೆ ಮತ್ತೊಬ್ಬರ ಹಿತಕ್ಕಾಗಿ ಅಂತ. ಅಂತ ಯಾವ ಹಿತವನ್ನು ನೀಡಲೆಂದು ಇವತ್ತು ಜನ್ಮವೆತ್ತಿ ಅತ್ಯಂತ ಕ್ರೂರವಾದ ರಾಕ್ಷಸರ ಕೈಯಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಇವತ್ತು ಈ ದೇಶಕ್ಕೆ ಒಂದು ಗತಿಯನ್ನು ನೀಡಿದಂತ ಮಹಾಪುಣ್ಯಾತ್ಮ. ಅಂತವರ ಲಾಭ ತಗೊಂಡವರು ಒಂದಿಬ್ರು ಇವತ್ತು ಜಗತ್ತಿನಲ್ಲಿ. ಒಬ್ಬ ಅರ್ಜುನ, ಒಬ್ಬಳು ಮೀರ. ಗಮನದಲ್ಲಿಟ್ಟುಕೊಳ್ಳಿ. ಒಬ್ಬ ಅರ್ಜುನ, ಮೀರಾ. ಮೀರಾ ಅಂದ್ರೆ ಸಾಮಾನ್ಯ ಅಲ್ಲ. ನೀವು ನೀರಾ ಅಂದ್ರೇನೆ ಅಂತ ಮಂದಿನೇ ಇದೆ. ಮೇವಾಡ ದೇಶದ ರಾಜನ ಮಗಳು, ಚಿತ್ತೋಡ ದೇಶದ ಭೋಜರಾಜನ ಹೆಂಡತಿ. ಎಷ್ಟು ವಿಚಿತ್ರದ. ಸುಮ್ಮನೆ ಸ್ವಲ್ಪ ಸಂಕ್ಷಿಪ್ತ ಹೇಳ್ಬಿಡ್ತೇನೆ. 5 ವರ್ಷದ ಮೀರಾ ಕೃಷ್ಣನ ಲಾಭ ತಗೊಂಡ್ಬಿಟ್ಲು. ಲವ್ ಮ್ಯಾರೇಜ್ ಅವಾಗ ಹೋಗ್ಯಾವ.
ಅಕ್ಕ ಮಾದೇವಿ ಲವ್ ಮ್ಯಾರೇಜ್ 1000 ವರ್ಷ ಹಿಂದೆನೆ ಲವ್ ಮ್ಯಾರೇಜ್ ಮಾಡಾಳಕಿ. ಮೀರಾ 200-300 ವರ್ಷಗಳ ಹಿಂದೆನೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಲಾಕಿನು. ಲವ್ ಮ್ಯಾರೇಜ್ ಅಂದ್ರೆ ಗೊತ್ತಾಗತ್ತಿಲ್ಲ ನಿಮ್ಗೆ? ಹಿರಿಯರಿಲ್ಲದೆ ತಾವೇ ಮನಸ್ಸು ಒಪ್ಪಿ ಅವರನ್ನು ಪ್ರೀತಿಸಿ ಮದುವೆ ಆಗೋದು. ಹಿರಿಯರು ಕೂಡಿ ಮಾಡಿದ್ರಂದ್ರೆ ಅದು ಅರೇಂಜ್ ಮ್ಯಾರೇಜ್. ಇವು ಮೊದಲೇ ನಡೆದು ಹೋಗ್ಯಾವ 1000 ವರ್ಷಗಳ ಹಿಂದ. ಅಕ್ಕ ಮಾದೇವಿ ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚಲುವಂಗೆ ನಾನು ಒಲಿದೆ. ಕಡೆ ಇಲ್ಲದ, ಎಡೆ ಇಲ್ಲದ, ಕುರುಹಿಲ್ಲದ ಚಲುವಂಗೆ ನಾನು ಒಲಿದೆ. ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೆ ನಾನು ಒಲಿದೆ. ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡನೆಂದು ತಿಳಿದೆನು ಕೇಳ ಅವಗಳಿರ ಅಂತ ಹೇಳಿದ್ರು. ಯಾವಾಗ ಮತ್ತೆ ಇವ ಕೌಶಿಕ್ನ ಅಟಿಗೂ ರಾಜ ಈ ಗಂಡ ಅಂದ್ರ ಇದ್ಯಾ ಗಂಡ ಇದು ಜಾಡಿ ತಗೊಂಡ ಮಣ್ಣಾಗಿಡ್ಲಿ ಅಂದ್ಲಕ್ಕೆ. ಅವಾಗ ಲವ್ ಮ್ಯಾರೇಜ್ ಆಗ ಮೀರಾ ಲವ್ ಮ್ಯಾರೇಜ್ ಮಾಡಿದ್ರು. ನೋಡಿ, ಅರಮನೆಯಲ್ಲಿ ಕಿಟಕಿ ಒಳಗೆ ಕುಂತಿದ್ರಂತೆ. ತಾಯಿ ಇದ್ದು ಪಕ್ಕದಲ್ಲಿ. 5 ವರ್ಷದ ಮೀರಾ 7 ವರ್ಷದೊಳಗೆ ತಾಯಿ ಸತ್ತಾಳಾಕಿ. ಏನು ಜಗತ್ತಿನಲ್ಲಿ ಇವತ್ತು ಮೀರಾ ಭಜನೆ ಅಂದ್ರ ನೀವು ನೋಡ್ಬೇಕು. ಉತ್ತರ ಪ್ರದೇಶದೊಳಗೆ ಇಲ್ಲ ಹೊಡ್ರಿ ಯೂಟ್ಯೂಬ್ನ್ಯಾಗ. ನೀವು ಇವು ಹೊಡೆಯವರಲ್ಲ, ನೀವು ಹೊಡಿವೇ ಬೇರೆ ಅದ. ಬೆಳಗನ ನೋಡ್ತಿರ್ತಾರ. ಅವ್ನು ಹೇಳಿರ್ಬೇಕು ನಿಮ್ಗೆ. ಮಾನ್ಯ ಒಬ್ಬ ಫೇಸ್ಬುಕ್ ವಾಟ್ಸಪ್ ಹಿಂಗ್ ಸರಸ್ಕೋತ ಹೋಗಿ ಮಗ್ಗಲ ಮನ್ಯಾಗ ಕುಂತಾನ. ಸರಸ್ವತಿ ಮಗ್ಗಲ ಮನ್ಯಾಗ ಕುಂತಾನ. ಮತ್ತ ಆ ಮನೆಯೊಳಗಿನ ಹೆಣ್ಣು ಮಗಳ ಹಾಕಿದೇನು ಕೆಲಸ? ಸಾಹೇಬ್ರ ಆಫೀಸ್ ಮನೆಗೆ ಬರ್ತಾನ, ಹಾಕಿದ ಅದೇ ಅಲ್ಲ ನೋಡುದು. ಸೋತ ಅದನ್ನೇ ನೋಡುದು. ಆಕೆ ಟಿವಿ ನೋಡ್ಕೊತ ಕುಂತಾಳ. ಅವ ಕಾಟ್ ಸಪ್ಲ ಆಗ್ಯದ, ಅವನು ಕುಂತು ಸಪ್ಲ ಆದ ತಕ್ಷಣ ಆಕೆ ಬತ್ತ ಕರೆಕ್ಟ್ ಟೈಮ್ ಆಗ್ಯದಂದ್ರೆ ನಮ್ಮ ಮನೆಯವ್ರು ಬಂದಾರಂತ ಟಿವಿ ನೋಡ್ಕೊಂತ ಹೋಗ್ಯಾಳ. ಆ ಕಿಚನ್ ರೂಮ್ಗೆ ಮತ್ತೆ ಟಿವಿಗೆ ಇರ್ತದ ನೋಡ್ಕೊಂತ ಟೀ ಮಾಡಿದ್ವಂತ. ಟೀ ಮಾಡಿ ಅದನ್ನ ತಗೊಂಡ್ ಬಂದ ಅವನ ಮುಂದೆ ಹಿಡಿದ್ಗಳೇ ಅದು ನೆರಳು ಬಿದ್ದ. ಅವನ್ ಹಿಂಗ್ ನೋಡಿದ್ನಂತ. ನೋಡಿ ಗಾಬರಿಗಣವ. ಸಾರಿ ರೀ ಮೇಡಮ್, ನಮ್ಮ ಮನೇನೆ ಮಾಡಿದ್ದೆ ಅನ್ನೋಂತವ. ಆಕೆ ಅಂದಂತ, ಸಾರಿ ರೀ ಅಣ್ಣವ್ರ, ನಮ್ಮ ಮನೆಯವ್ರು ಬರೋ ಟೈಮ್ ಆಗಿತ್ರಿ, ಅವರೇ ಬಂದಾರಂತ ಮಾಡಿದ್ದೀನ್ರಿ ಅಂತ. ಚಾ ಕೊಡು ಬಾ ಅನ್ನೋ, ಅಲ್ಲೇ ಇರೋ ದೇವ್ರಿಗೆ ನಿಮ್ಮ ಹಣೆ ಬರ ಇವರು. ಏನ್ ಸರಿಸ್ತಿರೋ ಯಪ್ಪ? ಸರಿಸಿ ಸರಿಸಿ ಕೈ ಎಲ್ಲ ಸೌದು ಹಾದು, ತಿಂದ ಹಲ್ಲ ಸೌದು ಹಾದು ತೆಗೆದು ನೋಡ್ರಿ. ಇವತ್ತು ಮೀರಾ ಹಾಡಿದಂತ ಭಜನೆಗಳನ್ನ ಇವತ್ತ ಮಹಾನ್ ಮಹಾಮಂಡಲೇಶ್ವರರು ಅವುಗಳನ್ನ ಇವತ್ತು ಪ್ರವಚನ ಮಾಡಿ ಜನರನ್ನು ಉದ್ಧಾರ ಮಾಡಕ್ಕಾರ. ಎಂತ ಮೀರಾ ಅಂತ ಕೇಳಿದ್ರೆ, ಅಲ್ಲೇ ಕೂತಿದ್ದು ರಸ್ತೆಯಲ್ಲಿ ಒಂದು ಮೆರವಣಿಗೆ ಹೊಂಟಿತ್ತು. ಮೆರವಣಿಗೆ ಹೊಂಟಾಗ ಅಮ್ಮ ಅದೇನಂತ ಕೇಳಿದ್ಲಂತೆ ಮೀರಾ. 5 ವರ್ಷದ ಮಗು. ತಾಯಿ ಹೇಳಿದ್ದು ಅದು ಮದುವೆ ಅಂತ. ಪಾಪ ಸಣ್ಣ ಮಗು. ಮದುವೆ ಅಂದ್ರೆ ಏನು? ಮದುವೆ ಅಂದ್ರೆ ಒಂದು ಹೆಣ್ಣು ಗಂಡನ್ನು ಇವರ ಮನೆಯವರು ಕೂಡಿ ಅದನ್ನು ಜೋಡಿಸಿ ಅವರಿಗೆ ಸತಿಪತಿ ಸಂಬಂಧವನ್ನು ಕಲ್ಪಿಸುವುದಕ್ಕೆ ಮದುವೆ ಅಂತ ಕರೀತಾರ. ಆಮೇಲೆ ಸಣ್ಣ ಹುಡುಗಿ ಅದು, ನಾನು ಯಾರಿಗೆ ಕೊಟ್ಟಿ ಅಂತ ಹೇಳಿದ. ನಾನು ಯಾರಿಗೆ ಕೊಡ್ತೀನಿ, ನಾನು ಮದುವೆ ಆಗೋ ಮಾಡ್ತೀನಿ, ನಾನು ಯಾರಿಗೆ ಕೊಟ್ಟಿ ಅಂತ ಕೇಳಿದಾಕಿ ಅವ್ರವ್ ಸುಮ್ಮನೆ ಇರ್ಲಿಲ್ಲ. ಅವಾಗ ಅಲ್ಲೊಂದು ಅತ್ಯಂತ ಸುಂದರವಾದಂತ ಉಜ್ವಲವಾದಂತ ಕೃಷ್ಣನ ಮೂರ್ತಿ ಇತ್ತು. ಆ ಕೃಷ್ಣನ ಕೊಟ್ಟಿ ನಿನ್ನ ಅಂದ್ಬಿಟ್ಲಾಕಿ. ಅದೇ ತಲೆಗೆ ಹೋಯ್ತಕ್ಕಿ 5 ವರ್ಷದೊಳಗೆ. ಎಷ್ಟು ವಿಚಿತ್ರದ ಜೀವನ ತಲೆಯೊಳಗೆ ಉಳಿದು ಬಿಡ್ತು. ಆಕಿನೂ ಆ ಕೃಷ್ಣನ ಹೆಂಗಾಗಿತ್ತು ಅಂತ ಕೇಳಿದ್ರ ಲಕ್ಷ್ಯ ಕೊಡ್ರಿ ನೀವು. ಅವರ ಮನೆಗೆ ಚಾತುರ್ಮಾಸ ಮಾಡ್ಲಿಕ್ಕೆ ಒಬ್ಬ ಮಹಾ ಋಷಿ ಬಂದಿದ್ದ ನೋಡ್ರಿ. 4 ವರ್ಷದ ಮಗು ಮೀರಾ. ಋಷಿಗಳು ಬಂದ ಮನೆಗೆ ಚಾತುರ್ಮಾಸ 4 ತಿಂಗಳ ಅವರ ಮನೆಯಲ್ಲಿದ್ದು ಪೂಜೆ, ಪ್ರಸಾದ, ಹೋಮ, ಯಜ್ಞ, ಪ್ರವಚನ ಇದನ್ನ 4 ತಿಂಗಳ ಒತ್ತಟ್ಟಿಗೆ ಇದ್ದು ಕಳೆಯತಕ್ಕಂತ ಚಾತುರ್ಮಾಸಕ್ಕೆ ಬಂದಾಗ ಅವರು ಆ ಕೃಷ್ಣ ಮೂರ್ತಿಯನ್ನು ತಗೊಂಡು ಬಂದಿದ್ರಂತ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಅವರನ್ನು ಪೂಜೆ ಮಾಡೋದು ಅದು ನೋಡಿ ಅವರ ಚಾತುರ್ಮಾಸ ಮುಗಿಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಮೀರಾ ಅಳ್ಳಾಕತ್ತಿಲ್ಲ. ನಿಮ್ಮ ಮಕ್ಕಳು ಹೇಳ್ತಾವಲ್ಲ, ನಿಮ್ಮ ಮಕ್ಕಳು ಏನ್ ಬೇಡ ಹೇಳ್ತಾವ ಗೊತ್ತ ನಿಮಗೆ? ಎಂತ ಸಂಸ್ಕಾರ ಆಯ್ತು ನಿಮ್ಮದು?
ಒಂದರೆ ದೇವ್ರ ಬೇಡ ಅಂತ ಯಾಕೆ ನೀವೇ ದೇವ್ರ ಬೇಡ ಅತ್ತಿಲ್ಲ ಮತ್ತೆ ನಿಮ್ಮ ಹೊಟ್ಟೆಗೆ ಅಂತ ಹೆಂಗ್ ಕೊಡ್ತಾವ ಮತ್ತೆ ಅವೇ ಬ್ಯಾಟ್ ಬೇಡೋದು ಬಂದೂಕು ಬೇಡೋದು ಚೆಂಡ ಬೇಡೋದು ಇವೇ ಬೇಡೋದು ಆಟಿಗೆ ಸಾಮಾನ ಬೇಡಿ ನಿಮ್ಮ ಮಕ್ಕಳ ಹತ್ತಂಗ ನೀರು ಆಳ್ತಿಲ್ಲ ಅಂತ ಯಾಕೆ ಅಳ್ತಿ ಅಂತ ಅವ್ರ ತಂದೆ ಕೇಳಿದ ನನಗದು ಬೇಕಂದು ನೋಡಿ ಏತದ್ದಿ ದುರ್ಲಭತರಂ ಜನ್ಮ ಯದಿದೃಶಂ ಲೋಕೆ ಈ ಲೋಕದಲ್ಲಿ ಅಂತ ಜನ್ಮಗಳು ಆಗೋದು ಬಹಳ ಕಷ್ಟ ಅಪರೂಪ ಅವಾಗ ಆ ಮೂರ್ತಿ ಬೇಕು ಅಂದಾಗ ಅವ್ರು ಏನ್ ಕೇಳ್ಬೇಕು ಮಹಾನುಭಾವರ ಪ್ರತಿನಿತ್ಯ ಅರ್ಚನೆಗೆ ಇಟ್ಟುಕೊಂಡಂತ ಮೂರ್ತಿಯನ್ನ ಕೊಡುವಂತ ಇವ್ರು ಹೆಂಗ್ ಕೇಳೋದು ಅವಾಗ ಮೀರಾ ನನಗೆ ಅದು ಬೇಕು ಅಂತಂದಾಗ ಅದು ಋಷಿಗಳು ಕೇಳಿದ್ರು ಯಾಕೆ ಹೇಳ್ತಾಳೆ ನಿನ್ ಮಗಳು ಅಂತ ಯಾಕಿಲ್ಲ ಸ್ವಾಮಿ ಅಂತಂದ್ರು ಅವರು ಇಲ್ಲ ಹೇಳು ಏನಾಗಿದೆ ಅಂದಾಗ ಆ ಕೃಷ್ಣ ಮೂರ್ತಿಯನ್ನು ಕೇಳ್ತಾಳೆ ಅಂತಂದಾಗ ಅವಳನ್ನು ಕರೆದು ಆಶೀರ್ವಾದ ಮಾಡಿ ತಗೋಮ್ಮ ಇದುವೇ ನಿನ್ನ ಪ್ರಾಣ ಅಂತ ಅವ್ರು ಕೊಟ್ಟರಂತ ಅದನ್ನ ಪೂಜಿಸ್ತಿದ್ಲು ಅವ್ರ ತಾಯಿ ಹೇಳಿದ್ದು ಅದಕ್ಕೆ ನಿನ್ನ ಮದುವೆ ಮಾಡೀವಿ ಕೃಷ್ಣ ಕೊಟ್ಟಿವಿ ಅಂತಂದಾಗ ಮುಂದ ಮದುವೆ ಆಯ್ತಕ್ಕಿದು ಲಕ್ಷ್ಯದಲ್ಲಿಟ್ಕೊಳ್ರಿ ಮಹಾಭೋಜರಾಜ ಸಂಗ್ರಾಮ ಸಿಂಹ ಚಿತ್ತೋಡದ ರಾಜನ ಮಗ ಭೋಜರಾಜನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದ್ರು ಮೀರಾನ ಮದುವೆ ಮಾಡಿ ಗಂಡನ ಮನೆಗೆ ಕರ್ಕೊಂಡು ಹೋದ್ರು ಆಕಿಗೇನೂ ಗೊತ್ತಿಲ್ಲ ಹೋಗಾಗ ಅದನ್ನ ತಗೊಂಡು ಹೋಗ್ಲಂತ ಹಿಂಗ್ ಹೋಗಾಗ ಮೀರಾ ನೋಡ್ರಿ ಬ್ಯಾಸಿಗೆ ದಿವಸದೊಳಗೆ ತಣ್ಣೀರು ಸ್ನಾನ ಮಾಡಿಸೋದು ಚಳಿಗಾಲದಾಗ ಬಿಸಿನೀರು ಸ್ನಾನ ಮಾಡಿಸೋದು ಬ್ಯಾಸಿಗೆ ದಿವಸದೊಳಗ ತೆಳುವಾದಂತ ಬಟ್ಟೆಗಳನ್ನು ಉಡಿಸೋದು ಚಳಿಗಾಲದಾಗ ಉಣ್ಣಿ ಬಟ್ಟೆಗಳನ್ನು ಉಡಿಸೋದು ಯಾಕೆ ಅಂತ ಕೇಳಿದಕ್ಕೆ ಕಲ್ಲ ಅಂತ ತಿಳಿದಿರಲಿಲ್ಲ ಇದು ನನ್ನ ಪ್ರಾಣ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ವೈಕುಂಠ ವಾಸಿಯಾದಂತ ವಿಷ್ಣುವಿನ ಅಪರ ಅವತಾರಿ ಅಂತ ತಿಳಿದು ಮಕ್ಕಳೊಳಗನೆ ಇಟ್ಕೊಂಡು ಮಲ್ಕೊಳ್ಳೋದು ಅದನ್ನ ತಗೊಂಡೇ ಕುಂದ್ರುದು ಅದನ್ನ ತಗೊಂಡೇ ಏನೆಲ್ಲ ಕೆಲಸ ಮಾಡೋದು ಗಂಡನ ಮನೆಗೆ ಅದನ್ನ ತಗೊಂಡೇ ಹೋಗ್ನಂತೆ ನೀವು ಒಯ್ತಿರಲ್ಲ ನಿಮ್ ಸಾಮಾನುಗಳು ನಿಮ್ಮ ಸಾಮಾನು ಅವೇ 3 ಕಣಿಗೆ ಕಿಟ್ಲ ಡಬ್ಬಿ ಅವು ಕೂದಲಕ್ಕೆ ಹಾಕೊಳ್ಳೋ ಬಟಾನ್ನ ಅದೊಂದು ಹರಕ್ ಬ್ಯಾಗ ಅವನ್ನ ಹರಕ್ಸಿ ತಗೊಂಡು ಹೋದ್ರು ಈ ಸಂಸ್ಕಾರ ಬರೋದು ಸುಮ್ಮನೆ ತಗೊಂಡು ಹೋದಂತ ಗಂಡ ಹೆಂಡತಿಯನ್ನು ಒಂದು ಮಾಡಬೇಕಲ್ಲ ಗೊತ್ತೇ ಇಲ್ಲ ಒಬ್ಬನೇ ಇಲ್ಲ ಮೀರಾ ನೋಡ್ರಿ ಅವಾಗ ಅಂದಂತ ಏನಿದು ಅನ್ನಿ ಇದು ಏನಿದು ಸಂಬಂಧಿದು ಯಾವುದಿದು ಯಾವ ಪ್ರಪಂಚ ಏನು ಅಂತ ನನಗೇನು ಗೊತ್ತಿಲ್ಲ ಏನ್ ಗಂಡ ಅಂದ್ರೆ ಏನು ಒಟ್ಟ ಪ್ರಾಪಂಚಿಕ ವ್ಯವಹಾರಕ್ಕೆ ತದ್ವಿರುದ್ಧ ಆಗಿಬಿಟ್ಲೆ ಮನೆಯವ್ರಿಗೆ ಚಿಂತೆ ಹಾಕಿಬಿಡ್ತೀರಿ ರಾಜನ ಮಗಳು ಮಗ ರಾಜ ಚಿಕ್ಕ ವಯಸ್ಸಿನ ರಾಜ ಯುವರಾಜ ಮದುವೆ ಮಾಡ್ಯಾರ ಹೆಂಡತಿ ಗಂಡನೊಂದಿಗೆ ಸಹಕರಿಸಲಿಕ್ಕೆ ಸಾಧ್ಯವಿಲ್ಲ ವಿರೋಧ ಮಾಡ್ತಾ ಇದ್ದಾಳೆ ಮನೆಯವರಿಗೆ ಚಿಂತೆ ಆಯ್ತು ಜಾಗ ಬದಲಾವಣೆ ಮಾಡಿದ್ರು ಅಲ್ಲಿ ಕೇಳಿದ್ರು ಇಲ್ಲಿ ಕೇಳಿದ್ರು ಮೀರಾ ಒಪ್ಪಲೇ ಇಲ್ಲ ಮುಂದೆ ಮದುವೆಯಾದ 7 ವರ್ಷದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಮೀರಾನ ಗಂಡ ಸತ್ತು ಹೋಗ್ಬಿಟ್ಟ ಆಕೆ ಏನು ಗೊತ್ತಿಲ್ಲ ಗಂಡ ಸತ್ತು ಗೊತ್ತಿಲ್ಲ ಮದುವೆ ಮಾಡಿದ್ ಗೊತ್ತಿಲ್ಲ ಗಂಡನ ಮನೆ ಕರ್ಕೊಂಡು ಹೋಗಿದ್ ಗೊತ್ತಿಲ್ಲ ಅವ್ರು ಏನ ಅಂತಾರೋ ಅದು ಏನು ಗೊತ್ತಿಲ್ಲ ಅವ್ರಿಗೆ ಪ್ರಪಂಚ ಅಂದ್ರೆ ಏನು ನಮ್ಗೆ ಗೊತ್ತೇ ಇಲ್ಲ ಅಂತ ತಿಳಿದು ತನ್ನ ಜೀವನ ಸಾಗಿಸಿದ್ದು ಮುಂದೆ ಗಂಡ ಸತ್ತು ಹೋಗ್ಬಿಟ್ಟ 7 ವರ್ಷದಲ್ಲಿ ಮದುವೆಯಾದ 7 ವರ್ಷದಲ್ಲಿ ಅವಾಗ ಕೃಷ್ಣನ ನಾಮಸ್ಮರಣೆ ಮಾಡಿ ಆತನ ಬಗ್ಗೆ ಎಂತಿಂತ ಹಾಡುಗಳನ್ನು ಬರೆದಿದ್ದು ಮೀರಾ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಮೇರೆ ತೋ ಗಿರಿಧರ್ ಗೋಪಾಲ್ ದುಸರಾ ನಹಿ ಕೋಯಿ जाके सिर पर किरीट मुकुट मेरा पति सोई ನೋಡಿ ಹೆಂಗ ಅಕ್ಕಮಹಾದೇವಿ ಸಾವಿಲ್ಲದ ಕೇಳಿಲ್ಲದ ನೋಡದೇ ಇರ್ತಕ್ಕಂಥ ಗಂಡನ ಕೈ ಹಿಡಿದು ಜೀವನ ಸಾಗಿಸಿದ್ದು ಮಹಾರಾಜ ಕೌಶಿಕನನ್ನು ಒದ್ದು ಓಡಿ ಹೋದ ಹೊರಗೆ ಹಾಗೆ ಮಹಾರಾಜ ಭೋಜರಾಜ ಗಂಡ ಇದ್ದ ಕೊನೆಗವ ದೇಹ ಬಿಟ್ಟಾಗ ಅಕಿ ಅಂತಾಳಂತ ನನಗೆ ಯಾರು ಇಲ್ಲ ಅಂದ್ರೆ ಒಬ್ಬದಾನ ಅಂತ ಯಾರು ಅಂದ್ರೆ ಮೇರೆ ತೋ ಗಿರಿಧರ ಗೋಪಾಲ ಏಕ ದುಸ್ರಾ ನಹಿ ಕೋಯ್ ಕಣ್ಣು ಮನ ಮೈಗಳಲ್ಲಿ ಕೃಷ್ಣ ತುಂಬಿಬಿಟ್ಟಾನೆ ಮೀರಾಗಿ ನನಗೆ ಯಾರು ಇಲ್ಲ ಅವನೊಬ್ಬನು ಬಿಟ್ರಿ ಯಾರ ತಲೆಯ ಮೇಲೆ ನವಿಲ ಗಿರಿ ಇದೆಯೋ ಯಾರ ತಲೆಯ ಮೇಲೆ ಕಿರೀಟ ಇದೆಯೋ
ಅವನೇ ನನ್ನ ಪತಿ. ಮೇರಾ ಪತಿ ಸೋಯಿ, ಪಿತಾ ಚೋಡೆ, ಮಾತಾ ಚೋಡಿ, ಚೋಡೆ ಸಬ್ ಸಾಯಿ. ನಾ ಎಲ್ಲವನ್ನು ಬಿಟ್ಟೆ. ಯಾರ ಸಲುವಾಗಿ ಅಂತ ಕೇಳಿದ್ರೆ ಕೃಷ್ಣನ ಸಂಬಂಧ ಹುಚ್ಚಾಗಿ ಬಿಟ್ಟು ವೀರ. ಐಸಿದಾಗಿ ಲಗನ್ ಮೀರಾ ಹೋ ಗೈ ಮಗನ್, ಚಲಿ ಗಲಿ ಗಲಿ ಗಾನೇ ಲಗಿ. ನೋಡ್ರಿ, ಹುಚ್ಚ ಹತ್ತಿ ಬಿಡ್ತಂತಾಗಿ. ಹುಚ್ಚ ಹತ್ತಿ ಕೈಯೊಳಗೆ ತಂಬೀರು ತಗೊಂಡು ಮಗ್ನಾಗಿಬಿಟ್ಟು. ನಿಮ್ಗೂ ಹತ್ತಿರ್ತೈತಿ ನೋಡಿ ಹುಚ್ಚು. ನೀವು ಮುಂದಿನ ಸಲನು ಇದೇ ಹುಚ್ಚರಾಗುದೇ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಇಲ್ಲೇ ತೂಕ ಮಾಡ್ರಿ, ಮುಂದೆ ಸಲ ತೂಕ ಚೆನ್ನಾಗಿ ಸಿಗ್ತದ. ಅದಕ್ಕೆ ಪರಮಾತ್ಮ ತೂಕ ಮಾಡಿ ಪರರಿಗೆ ಉಪಕಾರ ಮಾಡಿದ್ರೆ ಈ ತೂಕದೊಳಗ ಏನ್ ಸಿಗ್ತದಂತ ತೂಕ ಮಾಡ್ದ. ಮುಂದಿನ ಜನ್ಮ ಮಾಡ್ಕೊಳ್ಳೋದು ನಿಮ್ಮ ಕೈಯೊಳಗದ. ತೂಕ ಚೆನ್ನಾಗಿರ್ಲಿ ಕಾಟ. ಅದಕ್ಕೆ ಬಸವಣ್ಣವರು ಜವೆ ಕೊರತೆ ಆದರೆ ನೀನು ನನ್ನನ್ನು ಎದ್ದು ಹೋಗು ಕೂಡಲ ಸಂಗಮ ದೇವ. ಕಾಟ ಮಾಡುವಾಗ ಒಂದು ತಲೆ ಅರ್ಧ ತಲೆ ಅಲ್ಲ, ಜವೆ ಕೊರತೆ ಆದರೆ ನೊಣ ಕುಂತ ಕಾಟ ಬಾಗ್ತದಲ್ಲ, ಅಷ್ಟು ನನ್ನ ಜೀವನದಲ್ಲಿ ಕೊರತೆಯಾಗಿ ನಾನು ತಪ್ಪಿ ನಡೆದರೆ ಅಂದೇ ನೀನು ನನ್ನನ್ನು ಎದ್ದು ಹೋಗು ಅಂತ ಬಸವಣ್ಣವರು ಪ್ರಮಾಣ ಮಾಡಿದ್ರು. ನಿಮ್ಮ ಮುಂದಿನ ಜನ್ಮ ಅತ್ಯಂತ ಪರಿಶುದ್ಧ ಬರಬೇಕು, ಯೋಗಿ ಆಗಬೇಕು, ಭೋಗಿ ಆಗಬೇಕು, ವಿವೇಕಿ ಆಗಬೇಕು, ಉತ್ತಮ ಜನ್ಮ ಬರ್ಬೇಕಂದ್ರೆ ಕಾಟ ಚೆನ್ನಾಗಿರ್ಲಿ. ದೇವರ ಸಂಬಂಧ ಹುಚ್ಚಚ್ಚಿಕೊಂಡು ಇವ್ರು ಬರೇ ಹಲಮನೆ ಸಂಬಂಧ ಹುಚ್ಚು. ಮಾನ್ಯನ ಅಲ್ಲಿ ನೋಡ್ದೆ ಪಾಪನ್ನ, ಅಲ್ಲಿ ಬೇರೆ ಕಡೆ ದೂರ ಹೋಗಿದ್ದೇವೆ. ಆ ಹುಚ್ಚಿಡಿದ್ ಬಿಡೋದ. ಯಾರು ಹುಚ್ಚಿಡೋದ? ಹೊಲ ಮನೆ ಸಂಬಂಧ ಹುಚ್ಚಿಡೋದ. ಅವ್ ದಾರಿಯಾಗಿನ ಪೇಪರ್ಸ್ ಹಾಕೊಂಡು ಬಗಲಾಗ ಬಿಡ್ಕೊಂಡು ಆ ಹೋಟೆಲ್ ಮಾಲಕಿನ ಟೇಬಲ್ ಮೇಲೆ ಇಟ್ಟು ನಾನು ಉದಾರಿ ಸಹಿ ಮಾಡಂತ ನಾವ. ನಿಮ್ ಹಣೆ ಬರ ಹಿಂಗೆ ಆಕತಿ. ಯಾರು ನೀವು ಹೊಡೆದಾಡಿ ಕಡೆದಾಡಿ ಹೊಲದೊಳಗ ಮನೆಯೊಳಗ ರೊಕ್ಕದೊಳಗ ಫೇಲ್ ಆಗ್ತೀರಿ, ಮೈಂಡ್ ಸಫರ್ ಆಗ್ತದ. ಇಲ್ಲಿನೂ ಅದೇ ಜನ್ಮ, ಮುಂದೂ ಅದೇ ಜನ್ಮ. ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ನೋಡ್ರಿ, ಅವು ಈಗ ನೋಡಿ ಒಂದೊಂದು ಏನೇನು ಮಾಡ್ತಿರ್ತಾವ. ಲವ್ ಸಫರ್ ಆದ ಕೇಸ್ ಇರ್ತಾವ, ಹುಚ್ಚಾಗಿರ್ತಾವ. ನೋಡ್ರಿ, ಅವು ಗೊತ್ತಾಗ್ತದ. ಲವ್ ಮಾಡಕ್ ಫೇಲ್ ಆಯ್ತಂದ್ರ ಸಫರ್ ಆಗಿಬಿಡ್ತಾವ, ಹುಚ್ಚಾಗಿಬಿಡ್ತಾವ. ಫಲಾಂಗನಿ ಹಂಚೊಳಗೆ ಫೇಲ್ ಆದವು ಅಂದ್ರ ಇವು ಕಾಗ ಬಗಲ ಬಿಡ್ಕೊಂಡು ಉತ್ತಾರ ಅನ್ಕೋತೀವಿ. ಪಾಣಿ ಕೊಡ್ರಿ, ಉತ್ತಾರಣೆ ಕೊಡ್ರಿ. ಹೊಡಿ ಹೋಗ್ರಿ ನಿಮ್ಮ ಜನ್ಮ. ಭಕ್ತ ಕುಂಬಾರ ಹುಚ್ಚಾದ ವಿಠಲನಿಗೆ ಮಗನಿಗೆ ಸರಳ ತೊಳದ. ನೀವು ಮಗನ ಸಂಬಂಧ ಅವನು ತುಳಿದ್ರಿ. ಇದೇ ವ್ಯತ್ಯಾಸ ಅವ್ರಿಗೆ ನಮ್ಗ. ದೇವ್ರ ಸಲುವಾಗಿ ಮಕ್ಕಳನ್ನ ಅವರು ತುಳಿದ್ರು, ಮಕ್ಕಳ ಸಲುವಾಗಿ ದೇವ್ರ ಮಣ್ಣಾಗ ನಾವು ಮುಚ್ಚದೇವೆ. ಹುಚ್ಚರಾಗಿ ದೇವ್ರ ಸಲುವಾಗಿ ಹುಚ್ಚರಾಗಿ. ಮೀರಾ ಹುಚ್ಚರಾದ್ಲು, ಐಸಿಲಾಗಿ ಲಗನ್ ಮೀರಾ ಹೋಗೈ ಮಗನ್, ಚಲಿ ಗಲಿ 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 ಗಾನೇ ಲಗಿ ಅಂತ ತಂಬೂರಿ ಕೈಯಾಗಿ ಹಿಡಿದು ಹಾಡಕ್ ಹತ್ತಿದ್ದು. ಎಂತ ಸೌಂದರ್ಯ ಅಂತ ಕೇಳಿದರೆ ಮೀರಾಂದು ಮೊದಲೇ ರಜಪೂತ್ರವ್ರು. ರಜಪೂತ್ ಅಂದ್ರೆ ಏನಂತ ಕೇಳಿದ್ರೆ, ರಜೆ ಅಂದ್ರ ಹೊಲಸು, ಪೂತ ಅಂದ್ರೆ ಸೋಸಿದ್ದು, ಸೋಸಿ ಮಾಡಿದ ಮಂದಿ ಅಂತ. ಎಂತ ಸೌಂದರ್ಯ ಅಂತ ಕೇಳಿದ್ರೆ ಮೊದಲೇ ದೇವಾಂಶ ಸಂಭೂತಳು, ಅದರೊಳಗೆ ರಾಜಪೂತ ಮನಿತನದೊಳಗೆ ಹುಟ್ಟಿದವಳು. ಅಪ್ಸರೆಯರು ನಾಚಬೇಕು ಅವ್ರ ಮುಂದೆ. ಅಷ್ಟು ಸೌಂದರ್ಯ ಇವು ನಿಮ್ಮ ಇರ್ತಾವ ನೋಡಿ. ಬಾಣ ಕ್ಯಾಂಪ್ ಇದ್ರೆ ಕಣ್ಣು ಚಲೋ ಇರೋದಿಲ್ಲ, ಕಣ್ಣು ಚಲೋ ಇದ್ರೆ ಮೂಗು ಇಟೇ ಇರ್ತಾವ, ಕಣ್ಣ ಮುಗ ಚಲೋ ಇದ್ರೆ ಹಲ್ಲು ಆಡ್ಕೊಂಡು ತುಟಿ ಮೇಲೆ ಕೂತಿರ್ತಾವ. ನಾನು ಮುಂದೆ ಯಾವತ್ತು ಇವ್ರು ಅಡ್ಡಾಡ್ತಿರ್ತಾರೆ. ಇವ್ರಿಗಿಂತ ಪ್ರೇಮು. ಮೀರಾನ ಸೌಂದರ್ಯ ನಿಮ್ಗೆ ಹೇಳ್ತೀನಿ, ಕತ್ತಲದೊಳಗೆ ಬಂದು ಬೆಳಕು ಬೀಳ್ತಿತ್ತು ಅಂತ ನೋಡಿ. ಮೀರಾ ಹಿಂಗೆ ಕತ್ತಲದೊಳಗೆ ಬಂದಂದ್ರ ಬಗ್ಗಂತ ಬೆಳಕು ಬೀಳ್ತಿತ್ತು ಅಂತ. ಈಗ ಚಂದ್ರ ಉದಯ ಆದ್ರೆ ಏನಾಕೈತಿ? ಕಡವ್ರಿಗೆ ಆಕೈತೇನ? ಮತ್ತೆ ಬೇಡಪ್ಪ ಬೇದಿಗೆದಾರೆ 18 ಅಮಾಸಿ ಬಣ್ಣದ ಮಂದಿ ಬಂದ್ರೆ ಬೆಳಕು ಬೀಳ್ತತೆ. ಅದು ಒಂದು ಅಮಾಸಿನ ಎಷ್ಟು ಕಾಲಿಗೆ ಇರ್ತದ, 18 ಅಮಾಸಿ ಕುಡಿದ್ರೆ ಎಷ್ಟು ಕಾಲಿಗೆ ಇರ್ತದ. ಇವ ಅಂತ ಕಂಪ್ನಿ ಎಷ್ಟು ಸೌಂದರ್ಯ. ಮೀರಾ ಅಪ್ಸರೆಯನ್ನು ಮೀರಿಸುವ ಮೀರಾ ಮಕ್ಕಳಾಗಿ ಹುಚ್ಚಾಗಿರ್ಲತ್ತೆ ಕೃಷ್ಣನ ಜೊತೆ. ಅದಕ್ಕೆ ಸಂಸಾರ ಹುಚ್ಚಾಗಬೇಡ್ರಿ, ಪರಮಾತ್ಮನಿಗೆ ಹುಚ್ಚಾಗಿ ನಿಮ್ ಸಂಸಾರ ಬೆನ್ನ ಹತ್ತದ. ತಂಬೂರಿ ತಗೊಂಡು ಹಾಡಾಗ ಗಲಿ ಗಲಿ ಓಣಿ 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 ಒಳಗೆ ಹಾಡ್ತಿಲ್ಲಂತ ದಾಸರ ಹಾಡ್ದಂಗ. ಒಬ್ಬ ರಾಜನ ಹೆಂಡತಿ ಗೊತ್ತೇ ಇದಕ್ಕಿ. ನಾ ರಾಜನ ಹೆಂಡತಿ ಅನ್ನೋದು ಗೊತ್ತಿಲ್ಲ. ನನ್ನ ರಾಜ ಅವನೇ. ಯಾರು? ಕೃಷ್ಣ ನನ್ನ ರಾಜ.
ಅವನೇ ನನ್ನ ರಾಜ, ಅವನು ಬಿಟ್ಟರೆ ನಾನು ಯಾರಲ್ಲ, ಜೀವನದಲ್ಲಿ ಯಾರು ಇಲ್ಲ. ಆಕೆಗೆ ಓಣಿ ಗೊತ್ತಿಲ್ಲ, ಅರಮನೆ ಗೊತ್ತಿಲ್ಲ. ಅರಮನೆಯಿಂದ ಹೊರಗೆ ತಂಬೂರಿ ತಗೊಂಡು ಹಾಡ್ಕೋತ ಬಂದು ಹಾಡಾಕ್ತಿಗೂ ಮೈ ಮೇಲಿನ ಸೆರಗ ಬಿದ್ದು ಬರೇ ಬ್ಲೌಸ್ ಮೇಲೆ ನಿಂತು. ಎಂತ ಅಪ್ಪಟ ಸೌಂದರ್ಯ! ಎಷ್ಟೋ ಜನ ಕಾಮುಕರು ಆ ಸೌಂದರ್ಯವನ್ನು ನೋಡಿ ಸಂತೃಪ್ತರಾಗ್ಲಿಕ್ಕೆ ವರ್ತಿಸಿರಂತ. ಗೊತ್ತೇ ಇಲ್ಲ. ಎಷ್ಟೋ ಜನ ಪಾಪ ಎಂತ ರಾಜನ ಮಗಳು ರಾಜ ಕೊಟ್ಟಿದ್ರು, ಯಾಕೆ ಹಿಂಗಾಯ್ತು ಹುಚ್ಚಿ ಆಧ್ಯಾತ್ಮಿಕವಾಗಿ ತಲೆ ಕಳಿಸ್ಬೋದು ಅಂತ ಕನಿಕರದಿಂದ ಎಷ್ಟೋ ಜನ ಮಂದಿ ನೋಡ್ತಿದ್ರು. ಸೌಂದರ್ಯವನ್ನು ಕಂಡು ಸಂತೃಪ್ತಿ ಪಡಲಾಗ ಕುಹಕಿಗಳು ಎಷ್ಟೋ ಜನ ಬರ್ತಿದ್ರು. ಆಮೇಲೆ ಅವಳ ತತ್ವಧಾರಿಯನ್ನು ತಿಳಿದು ಮುಕ್ತರಾಗಲಿಕ್ಕೆ ಎಷ್ಟೋ ಜನ ಬರ್ತಿದ್ರು. ಜನ ಸುತ್ತ ನಿಂತು ಬಿಡ್ತಿತ್ತು, ಕುಣಿತಿದ್ರು, ಗೊತ್ತಿಲ್ಲ. ಕುಣಕಿ ಕೃಷ್ಣ ಕೃಷ್ಣ ರಾಮ್ ರಾಮ್ ಕೃಷ್ಣ ಕೃಷ್ಣ. ಹೆಂಗಾಗಿರ್ಬೇಡ. ಅದಕ್ಕೆ ಮಾಡ್ರಿ ನೀವು ಪ್ರೀತಿ. ದೊಡ್ಡ ಗಟ್ಟಿ ಅದ್ರ ಮುಂದ ಅವಳ ಮೈದನ ರಾಣ ಕುಂಭ ನೋಡಿ ಬಾಳ ಏನೇನೋ ಮಾಡ್ತಾನ. ಅದರಲ್ಲಿ ಪಾಸ್ ಆದ್ಲಕ್ಕಿ ಕಡಿಗಾದು ನಿಮ್ಮ ಜೀವನದಲ್ಲಿ ದೇವರಿಗಾಗಿ ಸಾಯಿರಿ. ನಿಮ್ಮ ಸುಖಕ್ಕಾಗಿ ದೇವ ತನ್ನ 10 ಅವತಾರಗಳನ್ನು ಎತ್ತಿ ಬಂದಿದ್ದಾನೆ. ಅದಕ್ಕೆ ಇವತ್ತು ಸಿದ್ಧರಾಮ ಕಳ್ಳ ಜಿಗದ, ಅಕ್ಕ ಮಾದೇವಿ ಅರಮನೆ ತ್ಯಾಗ ಮಾಡಿ ಹೋಗು ಅಲ್ಲ. ನೀವು ಮಾಡಿದ್ರಿ, ಮೊನ್ನೆ ಅಲ್ಲೊಂದು ಕೇಸ್ ಆಯ್ತು. ನಿಮ್ಮ ಪ್ರೇಮ ಹೆಂಗದ ನೋಡು, ಅವ್ರ ಪ್ರೇಮ ಹೆಂಗದ. ಅವರು ಲವ್ ಮಾಡಿದ್ರು, ನೀವು ಲವ್ ಮಾಡಿದ್ರಿ. ನೀವು ಲವ್ ಮಾಡಿ ಗಾಡಿ ಮೇಲ ಐ ಲವ್ ಯು, ಗಾಡಿ ಮೇಲ, ಬಸ್ಸಿನ ಸೀಟ್ ಮೇಲ, ಬೈಕಾನಿ ಗಾಡಿ ಮೇಲ. ನಿಮ್ಮ ಲವ್ ಬೆಲೆನೇ ಇಲ್ಲ. ಅದು ಹುಚ್ಚನೇ ಹೋದ್ರೆ ನಾನು ಲವ್ ಅಲ್ಲದು, ಬಾವು ಅದು ಲವ್ ಅಂತಾರೆ. ಲವ್ ಬೇರೆ, ಲಸ್ಟ್ ಬೇರೆ. ಲಸ್ಟ್ ಅಂಡ್ ಲವ್ ವೆರಿ ಡಿಫರೆನ್ಸ್ ಇನ್ ಬಿಟ್ವೀನ್. ಕಾಮಕ್ಕೂ ಪ್ರೀತಿಗೂ ಬಹಳ ದೂರ ಅಂತರ ಅದ. ಕಾಮನೂ ಗೊತ್ತಿಲ್ಲ, ನಿಮ್ಗೆ ಪ್ರೀತಿನೂ ಗೊತ್ತಿಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಲಸ್ಟ್? ವಾಟ್ ಈಸ್ ದ ಮೀನಿಂಗ್ ಆಫ್ ಲವ್? Love is God, God is love. You do love, beginning, ending, continuing in the love. Yes, ಅಂತ ಹೇಳಿದ್ರು. ಕಾಮಕ್ಕೂ ಪ್ರೀತಿಗೂ ಎಷ್ಟು ವ್ಯತ್ಯಾಸ ಅದ. ಪ್ರೀತಿ ಮಾಡೋ, ಕಾಮ ಮಾಡಬೇಡ. ಪ್ರೀತಿಯಿಂದಲೇ ಪ್ರಾರಂಭ ಮಾಡೋ, ಪ್ರೀತಿಯಿಂದಲೇ ಮುಂದುವರಿಸೋ, ಪ್ರೀತಿಯಲ್ಲಿ ಮುಕ್ತಾಯ ಮಾಡೋ. ಪ್ರೀತಿಯೇ ಪರಮಾತ್ಮದ, ಪ್ರೀತಿಯೇ ಪರಮಾತ್ಮನ ಪೂಜೆ. ಅದಕ್ಕೆ ಅವರೇ ಓಡಿ ಬಂದ್ರಿ, ಕೃಷ್ಣ ಓಡಿ ಬಂದ. ನಾ ಹೇಳಿದ್ದೆ, ನೀವು 2 ಹುಡುಗರು ಲವ್ ಮಾಡ್ಯಾರ. ಆ ಹುಡುಗನ ಮನೆಯವ್ರು ಒಪ್ಪಿಲ್ಲ, ಬೇರೆ ಕಡೆ ಕೊಟ್ಬಿಟ್ರ ಹುಡುಗಿನ. ಅವಾಗ ಆದಾಗ ಅದು ಇಟ್ಟೆ, ಸಾರಿ ನೀವು ನನ್ನನ್ನು ಮರಿ ಇಟ್ಟಿಲ್ಲ. ಮತ್ತೆ ನಿಮ್ಮ ಮನೆ ಮೊದಲು ಮಾಡೋದ ಕೊನೆಗೆ ಬಂದ್ಗಳೇ ಪ್ಲೀಸ್ ಸಾರಿ ನಾನು ಮರ್ತು ಬಿಡ್ರಿ ಅಂತ ಹಾಕಿ. ಮತ್ತೆ ಇವ ಎಲ್ಲರ ಬೇರೆ ಹೋದ್ನಂದ್ರ ಪ್ಲೀಸ್ ಕಣೆ ನಾನು ಮರ್ತು ಬಿಡು, ನೀವು ನಿಮ್ಮ ಹೆಣ ಎತ್ತಿ. ಅದು ಹಿಂಗ ಆಗ್ಬಿಟ್ಟೈತಿ. ಆ ಹುಡುಗಿ ಮನೆಯವ್ರು ಒಪ್ಪಿಲ್ಲ, ಆ ಹುಡುಗ ಬೇರೆ ಮದುವೆ ಮಾಡಿಬಿಟ್ರು ನೋಡ್ರಿ. ಅವಾಗ ಆಕಿ ಕೇಳಿದ ಅವಾಗ ಏನಾಯ್ತು ಅಂತ. ಇಲ್ಲ ನಮ್ಮ ಮನೆಯವ್ರು ಒಪ್ತಾ ಇಲ್ಲ, ದಯವಿಟ್ಟು ನಾನು ಕ್ಷಮಿಸು, ದಯವಿಟ್ಟು ನಾನು ಕ್ಷಮಿಸು ಅಂದ್ಗಳೇ ಮದುವೆನೇ ಮಾಡಿಬಿಟ್ರ. ಆ ಹುಡುಗಂದು ಹಾಸ್ಟೆಲ್ದಾಗ ಇದ್ಲಾಕಿ. ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರ, ಒಂದು ಚೀಟಿ ಬರೆದಿಟ್ಟು ಸ್ವಹಸ್ತಾಕ್ಷರದಿಂದ ನಿನ್ನನ್ನು ನಾನು ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಸುತ್ತಿದ್ದೆ, ಆದರೆ ಮಧ್ಯದಲ್ಲಿ ನೀನು ನನಗೆ ಕೈ ಕೊಟ್ಟ ಸಲುವಾಗಿ ಈ ನೋವನ್ನು ತಾಳಲಾಗದಕ್ಕಾಗಿ ನಿನ್ನ ಹೆಸರಿನಿಂದ ನಾನು ಆತ್ಮಹತ್ಯೆ ಮಾಡಿಕೋತೀನಿ ಅಂತ ಅಲ್ಲಿ ಮ್ಯಾಗಿನ ಅಂತಸ್ತುದೊಳಗೆ ತನ್ನ ಲಗೇಜ್ ಮ್ಯಾಲ ಚೀಟಿ ಬರೆದಿತ್ತು. ಅಲ್ಲಿಂದ ಕೆಳಗೆ ಸಿಗಲು ಯಾರು ಬಂದ್ರಂದ್ರೆ ಕೃಷ್ಣ ರಾಮ ಯಾರು ಬಂದ್ರು? ಪೊಲೀಸರು ಕರಿಗಾಡಿ ಬತ್ತು ಪಂಚನಾಮ ನಡೀತು. ಪೊಲೀಸರು ಬಂದ್ರು, ಕರಿಗಾಡಿ ತಗೊಂಡು ಪಂಚನಾಮ ನಡೀತು. ಪಂಚನಾಮ ಮಾಡುವಾಗ ವಾಟ್ ಈಸ್ ದ ರೀಸನ್ ಆಫ್ ಡೆತ್? ಈ ಸಾವಿಗೆ ಕಾರಣ ಏನು? ಹುಡುಗರು ಏನ್ ಸಿಗ್ತಾವ? ಸಿಗರೇಟ್ ಅಂತಂದ್ರು ಅವರು. ಸಿಗರೇಟ್ ಆಗಿ ಹುಡುಗರು ಏನೇನದಾವ ಅಲ್ಲಿ ಹುಡುಕಿದ್ರು, ಅಕ್ಕಿ ನೋಡಿದ್ರು ಏನು ಸಿಗ್ಲಿಲ್ಲ. ಈಗ ಎಲ್ಲಿದ್ದು ಅಲ್ಲಿ ಹೋಗಿ ಹುಡುಗ್ರಿ ಅಂದಾಗ ಅಲ್ಲೊಂದು ಇಕ್ಕಿದ್ರು, ಡೆತ್ ನೋಟ್ ಇತ್ತು ನೋಡ್ರಿ ಸರ್, ಚೀಟಿ ಬರ್ದಿಟ್ಟಿದ್ದು ಏನಂತ, ನನ್ನ ಪ್ರೀತಿಗೆ ನೀನು ಮೋಸ ಮಾಡಿದ ಸಲುವಾಗಿ ಅದನ್ನು ತಾಳಲಾರದೆ ಅಂತ. ನೋಡ್ರಿ, ಸಿದ್ಧರಾಮ ಕೊಳ್ಳ ಜಿಗದ, ಮಲ್ಲಿಕಾರ್ಜುನ ಬಂದು ಹಿಡ್ಕೊಂಡ. ಅಕ್ಕ ಮಾದೇವಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದು, ಮಲ್ಲಿಕಾರ್ಜುನ ಬಂದು ಎತ್ಕೊಂಡ. ಮೀರ ತನ್ನ ರಾಜ್ಯವನ್ನು ತ್ಯಾಗ ಮಾಡಿ ಅವನಿಗಾಗಿ ಹುಚ್ಚಾದ್ದು, ಕೃಷ್ಣ ಬಂದು ಎತ್ಕೊಂಡ. ಹಾಗೆ ಸಂಸಾರಕ್ಕಾಗಿ
ಹುಚ್ಚರಾಗಿ, ಹಣ ಪ್ರೀತಿಗಾಗಿ, ಹುಚ್ಚು ಹವ್ಯಾಸಕ್ಕಾಗಿ ಹುಚ್ಚರಾಗಬೇಡ್ರಿ, ಭಗವಂತನಿಗಾಗಿ ಹುಚ್ಚರಾಗಿರಿ. ನಿಮ್ಮ ಸಲುವಾಗಿ ಅವ ಅವತಾರ ತೊಟ್ಟು ಇಷ್ಟೆಲ್ಲ ಮಾಡಿದ್ದಾನೆ. ಅದಕ್ಕೆ ಇವತ್ತ ಕೃಷ್ಣ ಜನ್ಮಾಷ್ಟಮಿ ಇದ್ದ ಸಲುವಾಗಿ ಆ ಪರಮಾತ್ಮ ಎಂತೆಂತ ಹೀನವಾದಂತ ಜನ್ಮಗಳನ್ನು ತಗೊಂಡ, ಅಂತವನ್ನ ಲಾಭ ತಗೊಂಡ್ರು ಯಾರು ಅಂತ ಕೇಳಿದ್ರೆ ಒಬ್ಬ ಅರ್ಜುನ, ಒಬ್ಬ ಮೀರ, ನಮ್ಮ ಕನ್ನಡದ ಮೀರ, ಅಕ್ಕ ಮಹಾದೇವಿ, ಇವರೆಲ್ಲರೂ ತಮ್ಮ ಜೀವನದಲ್ಲಿ ಬಂದು ಅದರ ಲಾಭವನ್ನು ಪಡ್ಕೊಂಡ್ರು. ಹಾಗೆ ನೀವು ಕೂಡ ಈ ಪ್ರಪಂಚದಲ್ಲಿ ಇದರಲ್ಲಿ ಇದ್ರು ನಿಮ್ಮ ಮನಸ್ಸನ್ನು ಭಗವಂತನ ಕಡೆ ಹರಿಸಿ ಆತನ ಚಿಂತನೆಯಲ್ಲಿ ತೊಡಗಿ ನಿಮ್ಮ ಜೀವನ ಸಾರ್ಥಕ ಮಾಡಿಕೊಡ್ರಿ ಅಂತ ಹೇಳ್ತಾ ಇಂದಿನ ಈ ಪ್ರವಚನಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ.